ಅಬ್ರಹಾಮನನ್ನ ಪರೀಕ್ಷೆ ಮಾಡಿದನು. ನಿಮಗೋಸ್ಕರ ಏನೆಲ್ಲ ಮಾಡುವಂತ ದೇವರು ನಿಮಗೆ ಗೊತ್ತು, ಆದ್ರೆ ನಿಮ್ಮನ್ನ ಪರೀಕ್ಷೆ ಮಾಡುವಂತ ದೇವರು ನಿಮಗೆ ಗೊತ್ತಾ? ದೇವರು ನನಗೋಸ್ಕರ ಎಲ್ಲ ಮಾಡ್ತಾರೆ ಅಂತ ನಾವು ಅನ್ಕೊಳ್ತೇವೆ, ಆದ್ರೆ ಒಂದನ್ನ ಅಂದ್ಕೊಳ್ಳೋದಲ್ಲ. ಯಾವುದನ್ನ? ದೇವರು ನನ್ನನ್ನ ಪರೀಕ್ಷೆ ಸಹ ಮಾಡ್ತಾರೆ. ದೇವರು ನಮಗೆ ಎಲ್ಲ ಒಳ್ಳೇದು ಮಾಡುವಾಗ ದೇವರೇ ನನಗೆ ಸ್ತೋತ್ರ, ಹಲ್ಲೆಲೂಯಾ. ಆದ್ರೆ ದೇವರು ನನ್ನನ್ನ ನಿಮ್ಮನ್ನ ಪರೀಕ್ಷೆ ಮಾಡುವಾಗ ದೇವರೇ ನನಗೆ ಸ್ತೋತ್ರ, ಹಲ್ಲೆಲೂಯಾ ಅಂತ ಹೇಳ್ತೀವಾ? ಅಬ್ರಹಾಮನಿಗೆ ಬಂದ ಸಕಲ ಆಶೀರ್ವಾದ ಬೇಕು, ಅಬ್ರಹಾಮನಿಗೆ ಬಂದಂತ ಪರೀಕ್ಷೆ ಬೇಡ. ದೇವರವರಿಗೆ ಎಲ್ಲಾದ್ರ ಒಳ್ಳೇದ್ ಮಾಡುವಾಗ ಹಲ್ಲೆಲೂಯಾ ದೇವ್ರ ಸ್ತೋತ್ರ ಅಂತ ಹೇಳ್ತಾರೆ. ದೇವರವ್ರನ್ನ ಪರೀಕ್ಷೆ ಮಾಡಿದ್ರು ಅಂತಂತಂದ್ರೆ ದೇವರೇ ನಿನ್ನ ನಂಬಿ ಏನ್ ಪ್ರಯೋಜನ ಅಂತ ಹೇಳ್ತಾರೆ. ಕಸವನ್ನ ತಂದು ಯಾರು ಮನೆ ಇಟ್ಕೊಳ್ಳೋದಿಲ್ಲ, ಹೊರಗಡೆ ಕಸದ ಡಬ್ಬ ಬಿಸಾಕ್ತೀರಾ. ಅದೇ ರೀತಿಯಾಗಿನೇ ಕಸರಂತೆ ಬದುಕುವಂತವರು ದೇವರ ರಾಜ್ಯವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಹುಳುಕಾಗಿರುವಂತವರು, ಹೊಲಸು ನಾರುವಂತವರು, ಅಸಹ್ಯವಾಗಿರುವಂತವರನ್ನ ದೇವರು ಹೊರಗಡೆ ಕಷ್ಟದ ಡಬ್ಬಕ್ಕೆ ಹಾಕ್ತಾರೆ. ಎಲ್ಲಿಗೆ? ನರಕಕ್ಕೆ ಹಾಕ್ತಾರೆ. ದೇವರು ನಿಮ್ಮನ್ನ ಮೇಲಕ್ಕೆ ತರ್ತಾರೆ ಅಂತಂದ್ರೆ ನನಗೆ 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 ಅಂತ ಹೇಳ್ತಾರೆ. ದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ ಇದು ಇವರಿಗೆ ಅಂತ ಹೇಳ್ತಾರೆ. ಕರ್ತನು ನನ್ನನ್ನ ನಿಮ್ಮನ್ನ ಪರೀಕ್ಷೆ ಮಾಡುವಾಗ ಕರ್ತನ ಮುಂದೆ ನಾವು ಉತ್ತಮರಾಗಿ ಕಂಡು ಬರಬೇಕು. ಎಷ್ಟೋ ಸರಿ ಅಬ್ರಹಾಮನನ್ನು ಆಶೀರ್ವದಿಸಿದ್ರು, ಅಬ್ರಹಾಮನನ್ನ ಮೇಲಕ್ಕೆ ತಂದ್ರು, ಅಬ್ರಹಾಮನನ್ನ ಕರೆದ್ರು, ಅಬ್ರಹಾಮ ಜೊತೆ ಇದ್ರು, ಹಿಂಗೆಲ್ಲ ದೇವರು ನನಗೆ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ತೀರ. ಆದ್ರೆ ಅಬ್ರಹಾಮನನ್ನ ದೇವರು ಪರೀಕ್ಷೆ ಸಹ ಮಾಡಿದ್ರು. ನಿಮ್ಮನ್ನ ಮಾಡೋದಿಲ್ವಾ? ತಿನ್ಬಾರ್ದನ್ನ ತಿಂದು ಕುಡಿಬಾರ್ದನ್ನ ಕುಡಿದು ಮಾಡ್ತಾರೆ. ಕಟ್ಟ ಕಡೆಗೆ ಏನಾಗುತ್ತೆ? ರೋಗ ಬರುತ್ತೆ. ಆದ್ರೆ ಆಮೇಲೆ ಇವ್ರೇನ್ ಹೇಳ್ಬಿಡ್ತಾರೆ ಅಂತಂದ್ರೆ ಈ ರೋಗವನ್ನ ದೇವರೇ ಕೊಟ್ಟರು. ದೇವ್ರು ಕೊಟ್ಟಿಲ್ಲ, ನೀನೇ ತಂದ್ಕೊಂಡಿದ್ದು. ಸೋಂಬೇರಿ ಆಗಿ ಮನೇಲಿ ಮಲ್ಕೊಂಡು ಕೆಲಸ ಕಾರ್ಯ ಮಾಡ್ತೀರಾ, ಸಂಪಾದನೆ ಹೇಳ್ತೀರಾ, ಕಷ್ಟಕ್ಕೊಳಗಾಗ್ಬಿಟ್ಟು ಆಮೇಲೆ ಹೇಳೋಂತ ಮಾತೇನು? ದೇವರೇ ಕಷ್ಟ ಕೊಡೋದು. ದೇವರೇ ಆ ಕಷ್ಟ ಕೊಟ್ಟಿಲ್ಲ, ನಿನ್ನಲ್ಲಿರುವಂತ ಸೋಂಬೇರಿತನ ನಿನಗೆ ತಂದಿರುವಂತದ್ದು ಆ ಕಷ್ಟ. ನಿಮ್ಮ ತಪ್ಪನ್ನು ನೀವು ಸರಿ ಮಾಡ್ಕೊಳ್ತೀರಾ. ದೇವರೇ ಕೊಟ್ಟಿರೋದು ಕಷ್ಟ ಇದು. ದೇವರೇ ಸರಿ ಮಾಡ್ತಾರ, ದೇವ್ರು ಸರಿ ಮಾಡಲ್ಲ. ನೀನ್ ಸರಿ ಹೋದ್ರೇನೆ ಸರಿ ಹೋಗೋದು. ಆದಿಕಾಂಡ ಪುಸ್ತಕದ 22ನೇ ಅಧ್ಯಾಯದ 1ನೇ ವಾಕ್ಯವನ್ನ ಓದಿ ನೋಡೋಣ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಇಲ್ಲಿ ವಾಕ್ಯ ಏನ್ ಹೇಳುತ್ತೆ? ವಾಕ್ಯ ಏನ್ ಹೇಳುತ್ತೆ ಅಂತಂತಂದ್ರೆ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನ ಪರಿಶೋಧಿಸಿದನು ಎಂಬುದಾಗಿ. ದೇವರು ಅಬ್ರಹಾಮನನ್ನ ಏನ್ ಮಾಡ್ತಾರೆ? ದೇವರು ಅಬ್ರಹಾಮನನ್ನ ಪರಿಶೋಧಿಸ್ತಾರೆ. ಪರಿಶೋಧಿಸೋದಂದ್ರೆ ಅರ್ಥ ಏನು? ಪರಿಶೋಧಿಸೋದು ಅಂದ್ರೆ ಅರ್ಥ ಏನಂತಂದ್ರೆ ಪರೀಕ್ಷೆ ಮಾಡಿದ ಅಂತ ಅರ್ಥ. ಇಲ್ಲಿ ದೇವರ ವಾಕ್ಯ ಹೇಳೋದಂತಂದ್ರೆ ದೇವರು ಅಬ್ರಹಾಮನನ್ನ ಪರೀಕ್ಷೆ ಮಾಡಿದನು. ನಾನು ನೀವು ಈ ವಾಕ್ಯವನ್ನ, ಈ ಮಾತುಗಳನ್ನ ತುಂಬಾ ಆಳವಾಗಿ ಗಮನಿಸಿ ನೋಡಬೇಕು. ಈ ವಾಕ್ಯ ಏನ್ ಹೇಳುತ್ತೆ? ದೇವರು ಅಬ್ರಹಾಮನನ್ನ ಪರೀಕ್ಷೆ ಮಾಡಿದನು. ನಿಮಗೆ ನಿಮ್ಮನ್ನ ಪ್ರೀತಿ ಮಾಡುವಂತ ದೇವರು ಗೊತ್ತು. ನಿಮಗೆ ಕೃಪೆ ತೋರಿಸುವಂತ ದೇವರು ಗೊತ್ತು. ನಿಮಗೆ ನಿಮ್ಮನ್ನ ಕ್ಷಮಿಸುವಂತ ದೇವರು ಗೊತ್ತು. ನಿಮಗೆ ನಿಮ್ಮನ್ನು ಗುಣಪಡಿಸುವಂತ ದೇವರು ಗೊತ್ತು. ನಿಮಗೆ ನಿಮ್ಮನ್ನ ಕಾಯುವಂತ ದೇವರು ಗೊತ್ತು. ನಿಮಗೆ ನಿಮ್ಮ ಅಗತ್ಯಗಳನ್ನು ಒದಗಿಸುವಂತ ದೇವರು ಗೊತ್ತು. ಇನ್ನು ಎಷ್ಟೆಷ್ಟೋ ಕಾರ್ಯಗಳನ್ನ ನಿಮಗೋಸ್ಕರ ಮಾಡುವಂತ ದೇವರು ನಿಮಗೆ ಗೊತ್ತು. ಆದ್ರೆ ನಿಮ್ಮನ್ನ ಪರೀಕ್ಷೆ ಮಾಡುವಂತ ದೇವರು ನಿಮಗೆ ಗೊತ್ತಾ? ಇವತ್ತು ನಾನು ನಿಮ್ಮನ್ನು ಕೇಳುವಂತ ಪ್ರಶ್ನೆ, ನಿಮಗೋಸ್ಕರ ಏನೆಲ್ಲ ಮಾಡುವಂತ ದೇವರು ನಿಮಗೆ ಗೊತ್ತು, ಆದ್ರೆ ನಿಮ್ಮನ್ನ ಪರೀಕ್ಷೆ ಮಾಡುವಂತ ದೇವರು ನಿಮಗೆ ಗೊತ್ತಾ? ನೋಡಿ, ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ. ದೇವರು ನಮಗೆ ಎಷ್ಟೋ ಕೃಪೆ ತೋರಿಸ್ತಾರೆ. ದೇವರು ನಮ್ಮ ಪಾಪ ಅಪರಾಧಗಳನ್ನೆಲ್ಲ ಕ್ಷಮಿಸ್ತಾರೆ. ದೇವರು ನಮ್ಮನ್ನ ವಾಸಿ ಮಾಡ್ತಾರೆ. ದೇವರು ನಮ್ಮನ್ನ ಕಾಯ್ತಾರೆ. ದೇವರು ನಮ್ಮ ಅಗತ್ಯಗಳನ್ನೆಲ್ಲ ಸಂಧಿಸ್ತಾರೆ. ದೇವರು ನಮಗೋಸ್ಕರ ಎಲ್ಲವನ್ನು ಮಾಡ್ತಾರೆ. ಆದರೆ ಅದೇ ಸಮಯದಲ್ಲಿ ಆತನು ನನ್ನನ್ನು ನಿಮ್ಮನ್ನು ಪರೀಕ್ಷೆ ಸಹ ಮಾಡ್ತಾರೆ. ನಾವೇನು ಅನ್ಕೊಳ್ತೀವಿ ಅಂತಂತಂದ್ರೆ ದೇವರು ನನ್ನನ್ನು ಪ್ರೀತಿ ಮಾಡ್ತಾರೆ, ದೇವರು ನನಗೆ ಕೃಪೆ ತೋರಿಸ್ತಾರೆ, ದೇವರು ನನ್ನ ಪಾಪ ಅಪರಾಧಗಳನ್ನೆಲ್ಲ ಕ್ಷಮಿಸ್ತಾರೆ, ದೇವರು ನನ್ನನ್ನು ವಾಸಿ ಮಾಡ್ತಾರೆ, ದೇವರು ನನ್ನನ್ನು ಕಾದುಕೊಳ್ತಾರೆ, ದೇವರು ನನ್ನ ಅಗತ್ಯಗಳನ್ನೆಲ್ಲ ಸಂಧಿಸ್ತಾರೆ, ದೇವರು ನನಗೋಸ್ಕರವಾಗಿ ಎಲ್ಲವನ್ನು ಮಾಡ್ತಾರೆ ಅಂತ ನಾವು ಅನ್ಕೊಳ್ತೇವೆ. ಆದರೆ ಒಂದನ್ನ ಅಂದುಕೊಳ್ಳೋದಿಲ್ಲ. ಯಾವುದನ್ನ ಗೊತ್ತಾ? ದೇವರು ನನ್ನನ್ನ ಪರೀಕ್ಷೆಯೂ ಸಹ ಮಾಡ್ತಾರೆ. ದೇವರು ನನಗೋಸ್ಕರ ಎಲ್ಲ ಮಾಡ್ತಾರೆ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಒಂದನ್ನ ಅಂದುಕೊಳ್ಳೋದಿಲ್ಲ. ಯಾವುದನ್ನ? ದೇವರು ನನ್ನನ್ನ ಪರೀಕ್ಷೆ ಸಹ ಮಾಡ್ತಾರೆ. ದೇವರು ನಮ್ಮನ್ನ ಪ್ರೀತಿಸೋದು, ಕೃಪೆ ತೋರಿಸೋದು, ಆಶೀರ್ವದಿಸೋದು, ಬಲಪಡಿಸೋದು ಮಾತ್ರ ಅಲ್ಲ, ದೇವರು ನಮ್ಮನ್ನ ಪರೀಕ್ಷೆ ಸಹ ಮಾಡ್ತಾರೆ. ಅದು ನಿಮಗೆ ಗೊತ್ತಿರಬೇಕು. ದೇವರು ನಮಗೆ ಪ್ರೀತಿ ತೋರಿಸುವಾಗ ನಾವೇನ್ ಮಾಡ್ತೇವೆ? ದೇವರೇ ಸ್ತೋತ್ರಪ್ಪ, ಹಲ್ಲೆಲೂಯ ಅಂತ ಹೇಳ್ತೇವೆ. ದೇವರು ತನ್ನ ಧಾರಾಳವಾದ ಕೃಪೆಯನ್ನು ನಮಗೆ ತೋರಿಸುವಾಗ ನಾವೇನ್ ಮಾಡ್ತೀವಿ? ದೇವರೇ ನನಗೆ ಸ್ತೋತ್ರಪ್ಪ, ಹಲ್ಲೆಲೂಯ ಅಂತ ಹೇಳ್ತೀವಿ. ದೇವರು
ನಮ್ಮನ್ನು ಗುಣಪಡಿಸುವಾಗ, ದೇವರು ನಮ್ಮನ್ನು ಕ್ಷಮಿಸುವಾಗ, ದೇವರು ನಮ್ಮನ್ನು ಕಾಯುವಾಗ, ದೇವರು ನಮ್ಮ ಅಗತ್ಯಗಳನ್ನು ಸಂಧಿಸುವಾಗ, ದೇವರು ಏನೆಲ್ಲವನ್ನು ಮಾಡುವಾಗಲೂ ಸಹ ನಾವೆಲ್ಲ ಏನು ಹೇಳ್ತೇವೆ? ಹಲ್ಲೆಲೂಯ, ದೇವರೇ ನನಗೆ ಸ್ತೋತ್ರಪ್ಪ ಅಂತ ನಾವು ಹೇಳ್ತೇವೆ. ಆದರೆ ದೇವರು ನನ್ನನ್ನು ನಿಮ್ಮನ್ನು ಪರೀಕ್ಷೆ ಮಾಡುವಾಗ ದೇವರೇ ನಿನಗೆ ಸ್ತೋತ್ರಪ್ಪ ಹಲ್ಲೆಲೂಯ ಅಂತ ಹೇಳ್ತೀವ? ದೇವರು ನಮಗೆ ಎಲ್ಲ ಒಳ್ಳೇದು ಮಾಡುವಾಗ ದೇವರೇ ನನಗೆ ಸ್ತೋತ್ರ ಹಲ್ಲೆಲೂಯ, ದೇವರಿಗೆ ಮಹಿಮೆಯಾಗಲಿ ಅಂತ ಹೇಳ್ತೇವೆ. ಆದರೆ ದೇವರು ನನ್ನನ್ನ ನಿಮ್ಮನ್ನ ಪರೀಕ್ಷೆ ಮಾಡುವಾಗ ದೇವರೇ ನನಗೆ ಸ್ತೋತ್ರ ಹಲ್ಲೆಲೂಯ ಅಂತ ಹೇಳ್ತೀವ? ಹೇಳೋದಿಲ್ಲ. ಅದುವರೆಗೂ ಎಲ್ಲ ಒಳ್ಳೇದಕ್ಕೋಸ್ಕರ ದೇವರೇ ಸ್ತೋತ್ರ ಹಲ್ಲೆಲೂಯ, ದೇವರಿಗೆ ಮಹಿಮೆಯಾಗಲಿ ಅಂತ ಹೇಳ್ತಾ ಬಂದವರು ದೇವರು ಪರೀಕ್ಷೆ ಮಾಡುವಾಗ ಹೇಳೋದೇನಂತಂತಂದ್ರೆ, ದೇವರೇ ನಿನ್ನ ನಂಬಿ ಏನು ಪ್ರಯೋಜನ? ನಾನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನೀನು ವಾಕ್ಯ ಓದಿ ಏನು ಪ್ರಯೋಜನ? ನಾನು ಉಪವಾಸ ಮಾಡಿ ಏನು ಪ್ರಯೋಜನ? ನಾನು ಸಭೆಗೆ ಬಂದು ಏನು ಪ್ರಯೋಜನ? ನಾನು ಕಾಣಿಕೆ ಕೊಟ್ಟು ಏನು ಪ್ರಯೋಜನ? ದೇವರಿಗೆ ಕೇಳಿಸಲ್ವಾ? ದೇವರಿಗೆ ಕಣ್ಣಿಲ್ವಾ? ದೇವ್ರಿಗೆ ಅರ್ಥ ಆಗಲ್ವಾ? ನನ್ನ ಈ ಕಷ್ಟ ದೇವ್ರು ನೋಡ್ತಾ ಇಲ್ವಾ? ದೇವರಿದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಬರಬೇಕು? ಹೌದು, ದೇವ್ರು ನಿಜವಾಗ್ಲೂ ಇದ್ದಾರಾ? ಯಾಕೋ ದೇವರೇ ಸರಿ ಇಲ್ಲ ಅನ್ಸುತ್ತೆ, ಅದಕ್ಕೆ ನನಗೆ ಈ ಪರಿಸ್ಥಿತಿ. ನಮಗೆಲ್ಲ ಚೆನ್ನಾಗಿ ಆಗುವಾಗ ದೇವರಿಗೆ ಹಲ್ಲೆಲೂಯ ಸ್ತೋತ್ರ, ದೇವ್ರು ಒಳ್ಳೆಯವರು, ದೇವ್ರು ಇರುವವರು, ದೇವ್ರು ನಮ್ಮನ್ನು ನೋಡುವಾತನು, ಕೇಳುವಾತನು, ಬಲಪಡಿಸುವಾತನು, ದೇವರೇ ನಿಂಗೆ ಸ್ತೋತ್ರ. ಏನಾದರೂ ದೇವ್ರ ಪರೀಕ್ಷೆ ಮಾಡೋಕೆ ಶುರು ಮಾಡಿದ್ರೆ ದೇವ್ರಿಗೆ ಕಣ್ಣಿಲ್ವಾ? ದೇವ್ರಿಗೆ ಕಿವಿ ಇಲ್ಲ? ದೇವ್ರಿಗೆ ಕೇಳಿಸಲ್ವಾ? ಕಾಣಿಸಲ್ವಾ? ದೇವರೇ ಇಲ್ಲ ಅನ್ಸುತ್ತೆ, ಇಲ್ಲ ದೇವರೇ ಸರಿ ಇಲ್ಲ ಅನ್ಸುತ್ತೆ, ನಾನು ಎಷ್ಟು ಒಳ್ಳೆಯವನು, ನನಗೆ ಯಾಕೆ ಇಷ್ಟು ಕಷ್ಟ ಅಂತ ನಮ್ಮ ನಡವಳಿಕೆ ಕಂಡು ಬರುತ್ತೆ. ದೇವರ ವಾಕ್ಯ ಹೇಳುತ್ತೆ, ದೇವರು ಅಬ್ರಹಾಮನನ್ನ ಪರಿಶೋಧಿಸಿದನು. ದೇವರ ವಾಕ್ಯ ಏನ್ ಹೇಳುತ್ತೆ? ದೇವರು ಅಬ್ರಹಾಮನನ್ನ ಪರೀಕ್ಷಿಸಿದನು. ದೇವರು ಪರೀಕ್ಷಿಸುವಾತನು. ನಾವು ದೇವರ ಅಬ್ರಹಾಮನನ್ನ ಕರೆಯೋದನ್ನು ನೋಡ್ತೀವಿ. ದೇವರು ಅಬ್ರಹಾಮನಿಗೆ ವಾಗ್ದಾನಗಳನ್ನು ಮಾಡೋದನ್ನು ನಾವು ನೋಡ್ತೀವಿ. ದೇವರ ಅಬ್ರಹಾಮನನ್ನ ಕಾದುಕೊಳ್ಳೋದನ್ನು ನಾವು ನೋಡ್ತೇವೆ. ದೇವರ ಅಬ್ರಹಾಮನನ್ನ ಆಶೀರ್ವದಿಸುವುದನ್ನು ನಾವು ನೋಡ್ತೇವೆ. ದೇವರ ಅಬ್ರಹಾಮನನ್ನ ಹೆಚ್ಚಿಸುವುದನ್ನ ನಾವು ನೋಡ್ತೇವೆ. ದೇವರ ಅಬ್ರಹಾಮನಿಗೆ ಜಯವನ್ನು ಕೊಡುವುದನ್ನು ನಾವು ನೋಡ್ತೇವೆ. ದೇವರ ಅಬ್ರಹಾಮನಿಗೆ ಮಗುವನ್ನು ಕೊಡುವುದನ್ನು ನಾವು ನೋಡ್ತೇವೆ. ಆದರೆ ದೇವರು ಇವುಗಳನ್ನ ಮಾತ್ರ ಅಲ್ಲ, ಇವುಗಳೊಟ್ಟಿಗೆ ದೇವರ ಅಬ್ರಹಾಮನನ್ನ ಪರಿಶೋಧನೆಯನ್ನು ಸಹ ಮಾಡ್ತಾರೆ. ದೇವರ ಅಬ್ರಹಾಮನನ್ನು ಕರೆಯುವಾಗ, ತನಗೆ ವಾಗ್ದಾನಗಳನ್ನು ಮಾಡುವಾಗ, ತನ್ನನ್ನು ಆಶೀರ್ವದಿಸುವಾಗ, ಹೆಚ್ಚಿಸುವಾಗ ಅದನ್ನೆಲ್ಲ ಕಾಣುವಂತ ನಾವು, ದೇವರೇ ನನ್ನನ್ನು ಅಂಗೇ ಆಶೀರ್ವದಿಸು ಸ್ವಾಮಿ, ನನ್ನನ್ನು ಅಂಗೇ ಅಭಿವೃದ್ಧಿಪಡಿಸು ಸ್ವಾಮಿ, ಅಬ್ರಹಾಮನ ಜೊತೆ ಇದ್ದ ಹಾಗೆ ನನ್ನ ಜೊತೆಲೂ ಸಹ ಇರು ಸ್ವಾಮಿ ಅಂತೆಲ್ಲ ಹೇಳ್ಕೊಳ್ತೇವೆ. ಆದರೆ ದೇವರು ಅಬ್ರಹಾಮನನ್ನ ಪರೀಕ್ಷೆ ಸಹ ಮಾಡಿದ್ರು. ಅದನ್ನ ನೋಡಿ ದೇವರೇ ನನ್ನನ್ನು ಪರೀಕ್ಷೆ ಮಾಡು ಅಂತ ಹೇಳ್ಕೊಳ್ತೀರಾ? ಅಬ್ರಹಾಮನಿಗೆ ಬಂದ ಸಕಲ ಆಶೀರ್ವಾದ ಬೇಕು, ಅಬ್ರಹಾಮನಿಗೆ ಬಂದಂತ ಪರೀಕ್ಷೆ ಬೇಡ. ಕರೆಯುವಂಥ ದೇವರಿಗೆ, ವಾಗ್ದಾನಗಳನ್ನು ಕೊಡುವಂಥ ದೇವರಿಗೆ, ಆಶೀರ್ವಾದವನ್ನು ಮಾಡುವಂಥ ದೇವರಿಗೆ, ಕಾಯುವಂಥ ದೇವರಿಗೆ, ಜಯವನ್ನು ಕೊಡುವಂಥ ದೇವರಿಗೆ, ಮಗುವನ್ನು ಕೊಡುವಂಥ ದೇವರಿಗೆ ಅಬ್ರಹಾಮನನ್ನ ಪರೀಕ್ಷೆ ಮಾಡೋದಕ್ಕೂ ಅವಕಾಶ ಇಲ್ವಾ? ಅಬ್ರಹಾಮನಿಗಾಗಿ ಸಕಲವನ್ನು ಮಾಡಿದ ದೇವರಿಗೆ ಅಬ್ರಹಾಮನನ್ನ ಪರೀಕ್ಷೆ ಮಾಡುವುದಕ್ಕೂ ಅಧಿಕಾರ ಇಲ್ವಾ? ದೇವರಿಗೆ ಆ ಅಧಿಕಾರ ಇದೆ. ಮನುಷ್ಯರೇ ಬೇರೆಯವರನ್ನ ಪರೀಕ್ಷೆ ಮಾಡ್ತಾರೆ. ತಂದೆ ತಾಯಿಗಳೇ ಅವ್ರ ಮಕ್ಕಳನ್ನ ಪರೀಕ್ಷೆ ಮಾಡ್ತಾರೆ. ಕೆಲವೊಂದು ತಾಯಿರು ಈ ಥರ ಕೆಲಸ ಮಾಡ್ತಾರೆ. ಏನಂದ್ರೆ, ತಮ್ಮ ಚಿಕ್ಕ ಮಗು ಇನ್ನ ಇಷ್ಟೇ ಎಷ್ಟಿರುತ್ತೆ ಅಂತ ಮಗನ ಅಲ್ಲಿ ಕುಂಡ್ರಿಸ್ಬಿಡ್ತಾರೆ. ಈ ಕಡೆ ಇವ್ರು ನಿಂತ್ಕೊಂಡಿರ್ತಾರೆ, ಆ ಕಡೆ ಇನ್ನೊಬ್ರು ನಿಲ್ಲಿಸ್ಬಿಡ್ತಾರೆ ಅವ್ರ ಸ್ನೇಹಿತರನ್ನ. ಅವ್ರ ಕೈಗೆ ಬೊಂಬೆ ತಿಂಡಿ ಎಲ್ಲ ಕೊಟ್ಬಿಡ್ತಾರೆ. ಇವ್ರು ಏನು ಹೇಳಿದ್ರೆ ಖಾಲಿ ಕೈಯಲ್ಲಿ ಈ ಕಡೆ ನಿಂತ್ಕೊಂಡಿರ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂತಂದ್ರೆ, ಆ ಸ್ನೇಹಿತರಿಗೆ ಹೇಳ್ತಾರೆ, ನೀನು ಆ ಬೊಂಬೆ ಆ ತಿಂಡಿಯೆಲ್ಲ ತೋರಿಸ್ಬಿಟ್ಟು ನನ್ನ ಮಗನ ಕರಿ ನೋಡೋಣ ಅಂತಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು, ಏಯ್ ಪಾಪು ಇಲ್ಲಿ ನೋಡು ಬೊಂಬೆ, ಇಲ್ಲಿ ನೋಡು ತಿಂಡಿ ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಈ ಮಗುವನ್ ಮಾಡ್ತಲ್ಲಿ ಕುತ್ಕೊಂಡು ಮಿಕ್ಕಿ ಏನ್ ನೋಡ್ತಾ ಇರುತ್ತೆ, ಏನ್ ಬೊಂಬೆ ತೋರಿಸ್ತಾ ಇದ್ದಾರೆ, ತಿಂಡಿ ಎಲ್ಲ ತೋರಿಸ್ತಾ ಇದ್ದಾರಲ್ವಾ ಅಂತ ಸ್ವಲ್ಪ ನೋಡ್ತಾ ಇರುತ್ತೆ. ಆಮೇಲೆ ಏನ್ ಮಾಡುತ್ತೆ, ಈ ಕಡೆ ನೋಡುತ್ತೆ. ಈ ಕಡೆ ನೋಡೋ ಇವ್ರ ಅಮ್ಮ ಇರ್ತಾರೆ. ಇವರಮ್ಮ ಸುಮ್ಮನೆ ಆ ಮಗುನೇ ನೋಡ್ತಾ ಇರುತ್ತೆ. ಆ ಕಡೆ ಅವರು, ಏಯ್ ಮಗು ಇಲ್ಲಿ ನೋಡು ತಿಂಡಿ ನೋಡು ಬೊಂಬೆ ನೋಡು ಅಂತ ಇರುತ್ತೆ. ಆ ಮಗು ಆ ಕಡೆ ನೋಡುತ್ತೆ, ಈ ಕಡೆ ನೋಡುತ್ತೆ, ಆ ಕಡೆ ನೋಡುತ್ತೆ, ಈ ಕಡೆ ನೋಡುತ್ತೆ. ಕೊನೆಗೆ ಏನ್ ಮಾಡುತ್ತೆ ಅಂತಂದ್ರೆ, ಅಮ್ಮ ಅದ್ರ ಈ ಕಡೆ ಬಂದ್ಬಿಡುತ್ತೆ. ಅವಾಗ ತಾಯಿ ಅಂದ್ರೆ ಏನ್ ಮಾಡ್ತಾರೆ, ಮಕ್ಕಳನ್ನ ಪರೀಕ್ಷೆ ಮಾಡ್ತಾರೆ. ನನ್ನ ಮಗು ನನ್ನನ್ನ ಪ್ರೀತಿ ಮಾಡುತ್ತಾ, ಇಲ್ಲಾಂದ್ರೆ ಇನ್ನೊಬ್ರು ಯಾರೋ ಬೊಂಬೆ ಇಟ್ಕೊಂಡು ತಿಂಡಿ ಇಟ್ಕೊಂಡಿದ್ರೆ ಅವ್ರ ಹತ್ರ ಹೋಗುತ್ತಾ?
ಅದಕ್ಕೆ ಬೊಂಬೆ ಬೇಕಾ, ತಿಂಡಿ ಬೇಕಾ, ಇಲ್ಲ ತಾಯಿ ಆಗಿರೋ ನಾನು ಬೇಕಾ ಅಂತ ತಾಯಿ ಪರೀಕ್ಷೆ ಮಾಡ್ತಾರೆ. ಆದ್ರೆ ಆ ಮಗು ಏನ್ ಮಾಡುತ್ತೆ ಅಂತಂತಂದ್ರೆ, ಅವ್ರ ಹತ್ರ ಬೊಂಬೆ ಇರ್ಬೋದು, ತಿಂಡಿ ಇರ್ಬೋದು, ಅವ್ರ್ಯಾರು ನನಗೆ ಗೊತ್ತಿಲ್ಲ, ಆದ್ರೆ ಇವ್ರ ಹತ್ರ ಏನು ಇಲ್ದಿರ ಇರ್ಬೋದು, ಇವ್ರ್ಯಾರು ಅಂತ ನನಗೆ ಗೊತ್ತು, ಈಕೆ ನನ್ನ ತಾಯಿ, ನನ್ನನ್ನು ಹೆತ್ತಾಕೆ, ನನಗೆ ಈಕೆ ಬೇಕು ಅಂತ ಖಾಲಿ ಕೈ ಇದ್ರೂ ಸಹ ತಾಯಿ ಹತ್ರ ಬಂದ್ಬಿಡುತ್ತೆ. ಆದ್ರೆ ಆಗ ಆ ತಾಯಿಗೆ ಆಗುವಂತ ಸಂತೋಷ ಹೇಳತೀರದು. ಒಂದು ಮಗು ಒಂದು ಬೊಂಬೆ ತಿಂಡಿ ಇರುವಂತವ್ರನ್ನ ಬೇಡ, ನನ್ನ ತಾಯಿನ ನನಗೆ ಬೇಕಂತ ಬರುವಾಗ ಆ ತಾಯಿಗಾಗುವಂತ ಸಂತೋಷ ಹೇಳತೀರೋದಕ್ಕಾಗಲ್ಲ. ಒಂದು ತಾಯಿನೇ ತನ್ನ ಮಗನನ್ನ ಪರೀಕ್ಷೆ ಮಾಡ್ತಾಳೆ. ನೀವು ಸಹ ಪರೀಕ್ಷೆ ಮಾಡ್ತೀರಾ. ಬಟ್ಟೆ ತಗೊಳ್ಬೇಕಂತ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗ್ತೀರಾ. ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಸುಮಾರು ಬಟ್ಟೆ ಇಟ್ಟಿರ್ತಾರೆ. ಅತ್ತೆಗೆಪ್ಪ ಇತ್ತೆಗೆಪ್ಪ ಅಂತ ಕಲರ್ ನೋಡಿ ಇಷ್ಟ ಆಗಿದ್ದು ಒಂದಷ್ಟು ತೆಗೆಸ್ತೀರಾ. ಆಮೇಲೆ ಅದನ್ನು ತಗೊಂಡು ಮುಂದೆ ಇಟ್ಕೊಂಡು ಆ ಬಟ್ಟೆ ಎಲ್ಲ ಓಪನ್ ಮಾಡಿ ಅದಕ್ಕೆ ಡಿಸೈನ್ ಎಲ್ಲ ನೋಡಿ ಅದ್ರ ಬಟ್ಟೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಎಷ್ಟು ರೇಟು ಏನು ಎಲ್ಲ ಕೇಳ್ಕೊಂಡು ಕೊನೆಗೆ ಅದನ್ನ ನೋಡಿ ಇದನ್ನ ನೋಡಿ ಹಂಗೆ ತಿರ್ಸಿ ಹಿಂಗೆ ತಿರ್ಸಿ ಯಾವುದೋ ಒಂದು ರೇಟ್ ತಗೊಳ್ತೀರಾ. ನೋಡಪ್ಪ ಕೊನೆಗೆ ಇದು ತಗೊತೀನಿ, ಏನು ರೇಟ್ ಕೊಡ್ತೀಯ ಹೇಳು ಅಂತ ಹೇಳ್ತಾರೆ. ಆಯಪ್ಪ ಒಂದು ಏನೋ ಒಂದು ರೇಟ್ ಹೇಳ್ತಾನೆ, ಅಷ್ಟಾಗಲ್ಲ ಕಣಪ್ಪ, ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಕೊನೆಗೆ ಒಂದು ಒಪ್ಪಂದ ಮಾಡ್ಕೊಂತೀರಾ. ಆಯ್ತು ಇನ್ನೆಲ್ಲ ಮುಗಿಯುತ್ತಾನೆ ಅಷ್ಟರಲ್ಲಿ ಆ ಬಟ್ಟೆ ತಗೊಂಡ್ಬಿಟ್ಟು ಏನು ಮಾಡ್ತೀರಾ ಅಂತಂತಂದ್ರೆ ಹಿಂಗೆ ಮಾಡಿ ನೋಡ್ತೀರಾ, ಒಂದಕ್ಕೊಂದು ಉಜ್ಜು ನೋಡ್ತೀರಾ, ಹಿಂಗೆ ಎಳೆದು ನೋಡ್ತೀರಾ. ಆ ಅಂಗಡಿ ಆಯಪ್ಪಂಗೆ ಅಮ್ಮ ಬಟ್ಟೆ ಅರ್ಗಿರ್ದು ಹಾಕ್ಬಿಟ್ಟೆ ಅವ್ರು ಹುಷಾರು ಅಂತ ಆಯಪ್ಪಂಗೆ ಟೆನ್ಷನು. ನೀವು ಹಿಂಗೆ ಎಳೆಯೋದು ಹಂಗೆ ಎಳೆಯೋದು ಉಜ್ಜೋದು ಮಾಡೋದೆಲ್ಲ ನೋಡಿದ್ರೆ ಆಯಪ್ಪನಿಗೆ ಎಲ್ಲಿ ಬಟ್ಟೆ ಅರ್ಧಾಕ್ಬಿಡ್ತಾರೆ ಅಮ್ಮ ಅಂತ ಗಾಬರಿ. ಆಯಪ್ಪ ಹಂಗೆ ಹೇಳಿದ್ರೆ ನೀವೇನು ಹೇಳ್ತೀರಾ ಅಂತಂದ್ರೆ, ಅಪ್ಪ ನಾನು ಮನೆಗೊಮ್ಮೆ ಅರ್ಧೋದ್ರೆ ಏನು ಮಾಡೋದು, ಅದಕ್ಕೆ ಈಗಲೇ ಪರೀಕ್ಷೆ ಮಾಡ್ತೇನೆ, ಅರ್ಧೋದ್ರೆ ಇಲ್ಲೇ ಅರ್ಧೋಗ್ಲಿ, ಅರ್ಧೋದ್ರೆ ನಿಂದು ಚೆನ್ನಾಗಿದ್ರೆ ನಂದು ಅಂತ ಅಲ್ಲೇ ಪರೀಕ್ಷೆ ಮಾಡ್ಕೊತಾರೆ. ಅಷ್ಟೆಲ್ಲ ಪರೀಕ್ಷೆ ಮಾಡಿ ತಗೊಂಡು ಬಂದು ಆಮೇಲೆ ಬಟ್ಟೆ ಬಳಸೋರು ಎಷ್ಟು ಸರಿ? 2 ಸರಿ 3 ಸರಿ 2 ಸರಿ 3 ಸರಿ ಆ ಬಟ್ಟೆ ಹಾಕೊಂಡ್ಬಿಟ್ರೆ ಆನಂತರ ಮತ್ತೆ ಆ ಬಟ್ಟೆ ಹಾಕಲ್ಲ. ಒಂದು ಯಾರಿಗಾರು ಬೇರೆಯವ್ರು ಕೊಟ್ಬಿಡೋದು, ಹಳೇದಾಯ್ತು ತಗೊಳ್ರಿ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಸುಮ್ಮನೆ ಸ್ಟ್ಯಾಂಡಲ್ಲಿ ನೇತಾಕ್ಬಿಟ್ರು ವರ್ಷಾನ್ಗಟ್ಲೆ ಆದರೂ ಅದಲ್ಲೇ ಇರೋದು. ಆಗ 2 ಸರಿ 3 ಸರಿ ಹಾಕೊಂಡು ಹೋಗಿ ಬರೋದಕ್ಕೋಸ್ಕರ ನೀವು ತಗೊಳ್ಳೋಂಥ ಬಟ್ಟೆನ ಹಂಗೆ ಎಳೆದು ಹಿಂಗೆ ಎಳೆದು ಹಂಗುಂಜಿ ಹಿಂಗುಂಜಿ ಅದನ್ನ ಅರ್ಧ ಹಾಕ್ಬೇಕು. ಅಷ್ಟು ಮಟ್ಟಿಗೆ ಪರೀಕ್ಷೆ ಮಾಡಿ ತಗೊಂಡು ಬರ್ತೀರಾ. ಅದು ದೇವರು ಒಂದು ಮನುಷ್ಯನನ್ನು ಕರೆದು ಅವನ ಪಾಪಗಳನ್ನು ಕ್ಷಮಿಸಿ ಅವನನ್ನು ಪವಿತ್ರನನ್ನಾಗಿ ಮಾಡಿ ಅವನಿಗೆ ನಿತ್ಯ ಜೀವ ಕೊಟ್ಟು ತನ್ನ ರಾಜ್ಯದಲ್ಲಿ ಸರ್ವ ಸದಾ ಕಾಲದಲ್ಲೂ ಇರಿಸ್ಕೊಬೇಕು ಅಂತ ಕರೆದಿದ್ದಾರೆ. ಅಂತ ಮನುಷ್ಯನ ಪರೀಕ್ಷೆ ಮಾಡಬಾರ್ದಾ? ಸುಮ್ಮನೆ ಹಂಗೆ ತಗೊಂಡೋಗ್ಬಿಡ್ಬೇಕಾ? ನೀವೊಂದು ವೇಳೆ ನಿಮ್ಮಲ್ಲಿ ಏನೋ ಒಂದು ಕೆಲಸ ಇದೆ, ಒಂದು ಯವನಸ್ಥ ಹುಡುಗ ಕೆಲಸಕ್ಕೆ ಬೇಕು. ನೀವು ಕೆಲಸಕ್ಕೆ ಅಂತ ತಗೊಳ್ಳುವಾಗ ಏನು ನೋಡ್ತೀರಾ? ಯಾರೋ ಒಬ್ಬ ಹುಡುಗ ಬರ್ತಾನೆ, ಅವನ ಹೆಸರು ಕೇಳ್ತೀರಾ, ಅವನು ಎಲ್ಲಿರೋದು ಕೇಳ್ತೀರಾ, ಅವನ ಕುಟುಂಬ ಎಲ್ಲಿ, ಅವನ ಹಿನ್ನೆಲೆ ಏನು, ಅವನು ಯಾವೂರಿಂದ ಬಂದವನು, ಅವನ ಸ್ವಂತ ಊರು ಯಾವುದು, ಹೀಗೆ ಸ್ವಲ್ಪ ತನ್ನ ವಿಷಯನೆಲ್ಲ ವಿಚಾರಿಸ್ಬಿಟ್ಟು, ನೋಡಪ್ಪ ಈ ಥರ ಕೆಲಸ, ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಹೋಗಬೇಕು, ಇಷ್ಟು ಸಂಬಳ ಕೊಡ್ತೀನಿ, ಮಾಡ್ತೀಯಾ ಅಂತೆಲ್ಲ. ಆಯ್ತು ಸರ್ ಮಾಡ್ತೀನಿ ಅಂತಂತಂದರೆ ಸರಿ ಆಯಿತು ನಾಳೆಯಿಂದ ಕೆಲಸಕ್ಕೆ ಬಂದ್ಬಿಡಪ್ಪ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಯಾರು ಅವ್ರ ಮನೆಗೆ ಒಂದು ಹುಡುಗನ ಕೆಲಸಕ್ಕೆ ಬೇಕು ಅಂತಂತಂದರೆ ಸಾಮಾನ್ಯವಾಗಿ ಇಷ್ಟೇ ಮಾಡೋದು. ಆದರೆ ಒಂದು ವೇಳೆ ನಿಮಗೆ ತುಂಬ ಆಸ್ತಿ ಇದೆ, ಬೇಕಾದಷ್ಟು ಆಸ್ತಿ ಇದೆ, ಅದಕ್ಕೆ ವಾರಸುದಾರರು ಯಾರು ಇಲ್ಲ, ಆದರೆ ನಿಮಗೆ ವಯಸ್ಸಾಗ್ತಾ ಇದೆ, ನೀವು ಸತ್ತೋದ ನಂತರ ಆ ಎಲ್ಲ ಆಸ್ತಿ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಆದರೆ ಅದು ವ್ಯರ್ಥವಾಗಿ ಹೋಗೋದು ನಿಮ್ಗೆ ಇಷ್ಟ ಇಲ್ಲ. ನೀವು ಒಂದು ವಾರಸುದಾರನನ್ನು ಹುಡುಕ್ತಾ ಇದ್ದೀರಾ, ನಿಮ್ಮ ಮಗನಾಗಿ ಒಬ್ಬನನ್ನ ತಗೊಳ್ಬೇಕಂತ ಹುಡುಕ್ತಾ ಇದ್ದೀರಾ. ಇವಾಗ ನಿಮ್ಮ ಎಲ್ಲ ಆಸ್ತಿಗೂ ವಾರಸುದಾರನನ್ನಾಗಿ ಒಬ್ಬನನ್ನ ತಗೊಳ್ಬೇಕಂತಂದ್ರೆ ಎಂಥವನ್ನ ತಗೊಳ್ತೀರಾ? ನೆನ್ನೆ ನಾಳೆಯಿಂದ ಕೆಲ್ಸಕ್ಕೆ ಬರಪ್ಪ ಅಂತ ಹೇಳಿ ಕಳಿಸ್ಬಿಟ್ರಲ್ಲ, ಅವನೇ ಕರೆದ್ಬಿಟ್ಟು ಅಪ್ಪ ನಿನ್ನನ್ನು ನನ್ನ ಮಗನ ಥರ ತಗೊಳ್ತಾ ಇದ್ದೀನಿ, ನನ್ನ ಸಕಲ ಆಸ್ತಿ ನಿಂದಿದೆ, ಎಲ್ಲ ನಿನ್ನ ಕೈಗೆ ಬರ್ಕೊಟ್ಬಿಡ್ತೀನಿ ಅಂತ ಹೇಳ್ತೀರಾ? ನಮ್ಮ ಮನೆ ಕೆಲ್ಸಕ್ಕೆ ತಗೊಬೇಕಂತಂದ್ರೆ ಏನು ನಾವು ವಿಚಾರಿಸಲ್ಲ, ಸುಮ್ಮನೆ ಅಲ್ಪ ಸ್ವಲ್ಪ ವಿಚಾರಿಸ್ಬಿಟ್ಟು ಸರಿ ಆಯ್ತು ಬಾಯ್ ಹೋಗಪ್ಪ ಕೆಲಸ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಆದರೆ ನಮಗೆ ಎಷ್ಟೋ ಆಸ್ತಿ ಇದ್ದು ಅದಕ್ಕೆ ವಾರಸುದಾರರು ಯಾರು ಇಲ್ಲ ಅಂತನ್ನುವಾಗ, ನಮಗೆ ಒಬ್ಬನನ್ನ ನಾವು ನಮ್ಮ ಮಗನಾಗಿ ತಗೊಳ್ಬೇಕು ಅಂತ ಇರುವಾಗ ಸುಮ್ಮನೆ ಹಂಗೆ ಮಗ ನೋಡಿ ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಹಂಗೆ ತಗೊಳ್ಳಲ್ಲ. ಯಾರಾದರೂ ಒಬ್ಬರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಅವ್ರ ಬಗ್ಗೆ ತುಂಬ ವಿಚಾರಣೆ ಮಾಡಿ, ಅವ್ರನ್ನ ಎಲ್ಲ ಥರ ಪರೀಕ್ಷೆ ಮಾಡಿ, ಎಲ್ಲ ರೀತಿಯಲ್ಲಿಯೂ ಪರೀಕ್ಷೆ ಮಾಡಿ, ಕಟ್ಟ ಕಡೆಗೆ ಅವರು ನಮಗೆ ಎಲ್ಲ ರೀತಿ ನಮ್ಮ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದಾರೆ, ಇವನು ತುಂಬ ಒಳ್ಳೆಯವನು, ಇವನನ್ನ ನನ್ನ ಮಗನಾಗಿ ತಗೊಂಡು ನನ್ನ ಸಕಲ ಆಸ್ತಿನ ಇವನು ಬರ್ಕೊಟ್ರೆ ಅದು ಒಳ್ಳೇದಾಗಿರುತ್ತೆ ಅಂತ ಅನಿಸುವಾಗ ಎಷ್ಟೋ ಕಾಲಗಳು ಪರೀಕ್ಷೆ ಮಾಡಿ ಒಬ್ಬನನ್ನ ತಗೊಳ್ತಾರೆ. ನೀವು ಕೆಲಸಕ್ಕೆ ಯಾರನ್ನಾರು ಒಬ್ರು ತಗೊಳ್ತೀರಾ ಅಂತಂತಂದ್ರೆ ಇಷ್ಟ ಆಗಿಲ್ಲ ಅಂದ್ರೆ 2 ತಿಂಗಳು 3 ತಿಂಗಳು ಆದ್ಮೇಲೆ ಸಂಬಳ ಕೊಟ್ಟು ಕಳಿಸ್ಬಿಡ್ಬೋದು, ನೀನು ಬರ್ಬೇಡಪ್ಪ ಇನ್ನು ಕೆಲಸಕ್ಕೆ ಅಂತ. ಆದರೆ ಯಾರನ್ನೋ ಒಬ್ಬನನ್ನ ಮಗನಾಗಿ ತಗೊಂಡು ಸಕಲ ಆಸ್ತಿನ ಅವನ ಕೈಗೆ ಬರೆದು ಕೊಟ್ಬಿಟ್ಟು ನಂತರ ಮತ್ತೆ ವಾಪಸ್ ಬರಲ್ಲ.
ಆಗ ನೀವು ಕೆಲಸಕ್ಕೆ ತಗೊಳ್ಳುವಾಗ ಸುಮ್ಮನೆ ವಿಚಾರಿಸಿ ತಗೊಳ್ಬಿಡ್ತೀರಾ. ಆದರೆ ನೀವು ನಿಮ್ಮ ವಾರಸ್ಥಾನನಾಗಿ ನಿಮ್ಮ ಮಗನಾಗಿ ಒಬ್ಬನನ್ನು ತಗೊಳ್ತೀರಾ ಅಂತಂದ್ರೆ ತುಂಬಾ ಪರೀಕ್ಷೆ ಮಾಡ್ತೀರಾ. ಇದೇ ರೀತಿಯಾಗಿನೇ ದೇವರು ಜನಗಳನ್ನ ನಿತ್ಯ ಜೀವ ಕೊಟ್ಟು ತನ್ನೊಟ್ಟಿಗೆ ಸರ್ವ ಸದಾ ಕಾಲಗಳಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ ಕರೆದಿದ್ದಾರೆ. ಆ ಉದ್ದೇಶಕ್ಕಾಗಿ ದೇವರು ಕರೆದಿರುವಾಗ ದೇವರು ಇನ್ನೆಷ್ಟು ಪರೀಕ್ಷೆ ಮಾಡಬೇಕು? ನೀವೊಂದು ಸ್ವಲ್ಪ ಕಾಲ ಹಾಕೊಳ್ಳೋಂಥ ಬಟ್ಟೆನೇ ಎಷ್ಟೋ ಪರೀಕ್ಷೆ ಮಾಡ್ತೀರಾ. ತನ್ನೊಟ್ಟಿಗೆ ಸದಾ ಕಾಲ ಇರಿಸಿಕೊಳ್ಳುವಂಥ ಮನುಷ್ಯರನ್ನ ದೇವರು ಎಷ್ಟು ಪರೀಕ್ಷೆ ಮಾಡಬೇಕು? ದೇವರು ಪರೀಕ್ಷೆ ಮಾಡ್ತಾರೆ. ಆತನ ಆಶೀರ್ವದಿಸುವಾತನು, ಕಾಯುವಾತನು, ಬಲಪಡಿಸುವಾತನು, ಪ್ರೀತಿ ತೋರಿಸುವಾತನು, ಕೃಪೆ ತೋರಿಸುವಾತನು, ಕರುಣಿಸುವಾತನು, ಎಲ್ಲವನ್ನು ಮಾಡುವಾತನು. ಆದರೆ ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ನನ್ನನ್ನು ನಿಮ್ಮನ್ನ ಪರೀಕ್ಷೆಯನ್ನು ಸಹ ಮಾಡುವಾತನು. ಅದು ನನಗೆ ನಿಮಗೆ ಗೊತ್ತಿರಬೇಕು. ಆದರೆ ದೇವರು ಪರೀಕ್ಷೆ ಮಾಡುವಾಗ ಅನೇಕರಿಗೆ ಇಷ್ಟ ಆಗಲ್ಲ. ದೇವರು ಎಲ್ಲ ಒಳ್ಳೇದು ಮಾಡುವಾಗ ತುಂಬಾ ಸಂತೋಷ, ಆದರೆ ಪರೀಕ್ಷೆ ಮಾಡ್ತೇನೆ ಅಂತಂತಂದ್ರೆ ಇಷ್ಟ ಆಗಲ್ಲ. ಅವ್ರು ಹೇಳೋದೇನಂತಂದ್ರೆ ದೇವ್ರ ನಂಬಿ ಏನು ಪ್ರಯೋಜನ? ಅದುವರೆಗೂ ಈ ದೇವ್ರ ನಂಬಿ ಎಷ್ಟು ಒಳ್ಳೇದಾಯ್ತು ನನಗೆ ಅಂತ ಹೇಳ್ತಾ ಇದ್ದವರು ಇವತ್ತು ದೇವ್ರು ಏನೋ ಒಂದು ಪರೀಕ್ಷೆ ಮಾಡ್ತಾರೆ ಅಂತಂತಂದ್ರೆ ಈ ದೇವ್ರ ನಂಬಿ ಏನು ಪ್ರಯೋಜನ? ನಾನು ಯಾಕೆ ದೇವ್ರಲ್ಲಿ ನಂಬಿಕೆ ಇಟ್ಟಿರ್ಬೇಕು? ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಚರ್ಚಿಗೆ ಹೋಗ್ಬೇಕು? ಈ ದೇವರು ಸರಿ ಇಲ್ಲ, ಈ ದೇವರೇ ನನಗೆ ಬೇಡ ಅನ್ನೋವಂಥ ಭಾವನೆ ಅನೇಕರಲ್ಲಿ. ನೋಡಿ, ನೀವು ಎಷ್ಟು ಉತ್ತಮರು ಅನ್ನುವಂಥದ್ದು ದೇವರು ನಮಗೆ ಸಕಲ ಒಳ್ಳೆಯದನ್ನು ಮಾಡುವಾಗ ನೀವು ಏನು ಹೇಳ್ತೀರಾ ಅದ್ರ ಮೇಲೆ ಅವಲಂಬಿತ ಆಗಿರೋದಿಲ್ಲ. ಆದರೆ ನೀವು ಎಷ್ಟು ಉತ್ತಮರು ಅನ್ನೋದು ದೇವರು ನಿಮ್ಮನ್ನು ಪರೀಕ್ಷೆ ಮಾಡುವಾಗ ನೀವು ಏನು ಹೇಳ್ತೀರಾ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸಹಜವಾಗಿ ಜನಗಳು ದೇವರು ಅವ್ರಿಗೆ ಏನೋ ಒಳ್ಳೇದು ಮಾಡುವಾಗ ಏನು ಹೇಳ್ತಾರೆ? ನಿಮಗೆ ಆಗಿರಲಿ, ದೇವ್ರು ಏನಾದರೂ ಒಳ್ಳೇದು ಮಾಡುವಾಗ ನೀವೇನು ಹೇಳ್ತೀರಾ? ಅಯ್ಯೋ ದೇವ್ರೆ, ಯಾಕಪ್ಪ ಈ ಒಳ್ಳೇದು ಮಾಡ್ತಾರೆ ನಮಗೆ, ಯಾಕೆ ಸ್ವಾಮಿ ಅಂತ ಅಂತೀರಾ? ಏನಂತೀರಾ? ದೇವ್ರೇ ನೀನು ಎಷ್ಟು ಒಳ್ಳೆಯ ಸ್ವಾಮಿ, ನಿನಗೆ ಸ್ತೋತ್ರ ಅಂತಾನೆ ಅಂತೀರಾ. ಆದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗ ನೀವೇನು ಹೇಳ್ತೀರಾ? ಆದರೆ ಅನೇಕರು ಏನು ಮಾಡ್ತಾರೆ ಅಂತಂತಂದರೆ ದೇವರು ಪರೀಕ್ಷೆ ಮಾಡುವಾಗ ಅವರ ವಿಶ್ವಾಸವನ್ನ ಕಳೆದುಕೊಳ್ತಾರೆ, ಅವಿಶ್ವಾಸಿಗಳಾಗಿ ಬದಲಾಗಿ ಹೋಗ್ತಾರೆ, ಗುಣಗುಟ್ಟುವಂಥವர்களಾಗಿರ್ತಾರೆ, ದೇವರಿಗೆ ವಿರುದ್ಧವಾಗಿ ಮಾತಾಡುವಂಥವர்களಾಗಿ ಅವರು ಇರ್ತಾರೆ. ಅದು ಅವರು ಏನು ಅನ್ನೋದನ್ನು ತೋರಿಸಿಕೊಡುತ್ತೆ. ಆದರೆ ಕೆಲವರು ಮಾತ್ರ ಎಲ್ಲರೂ ದೇವರವರನ್ನು ಆಶೀರ್ವಾದ ಮಾಡುವಾಗ ಅಲ್ಲೇಲೂಯ ದೇವ್ರ ಸ್ತೋತ್ರ ಅಂತಲೇ ಹೇಳ್ತಾರೆ, ಬೇರೆ ಏನೂ ಸಹ ಹೇಳಲ್ಲ. ಆದರೆ ಅದರಲ್ಲಿ ಕೆಲವರು ಮಾತ್ರ ದೇವರವರನ್ನು ಪರೀಕ್ಷೆ ಮಾಡುವಾಗಲೂ ಸಹ ಅಲ್ಲೇಲೂಯ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾರೆ. ಎಲ್ಲರೂ ದೇವರವರಿಗೆ ಎಲ್ಲ ಥರ ಒಳ್ಳೇದು ಮಾಡುವಾಗ ಅಲ್ಲೇಲೂಯ ದೇವ್ರ ಸ್ತೋತ್ರ ಅಂತ ಹೇಳ್ತಾರೆ. ದೇವರವ್ರನ್ನ ಪರೀಕ್ಷೆ ಮಾಡಿದ್ರು ಅಂತಂತಂದ್ರೆ ದೇವರೇ ನಿನ್ನ ನಂಬಿ ಏನು ಪ್ರಯೋಜನ ಅಂತ ಹೇಳ್ತಾರೆ. ಆದರೆ ಕೆಲವರು ಮಾತ್ರ ದೇವರವರನ್ನ ಪರೀಕ್ಷೆ ಮಾಡಿದಾಗಲೂ ಸಹ ಅಲ್ಲೇಲೂಯ ದೇವರಿಗೆ ಸ್ತೋತ್ರ, ಕರ್ತನೇ ನೀನು ಒಳ್ಳೆಯವನು, ನಿನಗೆ ಮಹಿಮೆಯಾಗಲಿ ಅಂತ ಹೇಳ್ತಾರೆ. ಆ ಕೆಲವರಲ್ಲಿ ನಾನು ನೀವು ಇದ್ದೇವಾ? ಇವತ್ತು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ನಿಮಗೆ ಎಲ್ಲಾ ಥರ ದೇವರು ಒಳ್ಳೇದು ಮಾಡ್ತಾ ಇದ್ದಾಗ ನೀವೇನು ಹೇಳ್ತಾ ಇದ್ರಿ? ಒಂದು ವೇಳೆ ಆವಾಗಲೋ ಇವಾಗಲೋ ಯಾವಾಗಲೋ ದೇವರು ನಿಮ್ಮನ್ನು ಪರೀಕ್ಷೆ ಮಾಡಿದರೆ ನೀವು ಏನನ್ನ ಹೇಳಿದ್ದೀರಾ ಯೋಚನೆ ಮಾಡ್ಕೊಳ್ಳಿ. ನೀವು ಏನನ್ನ ಹೇಳಿದ್ದೀರಾ ಅನ್ನೋದ್ರನ್ನ ನೀವು ಯೋಚನೆ ಮಾಡಿದಾಗ್ಲೇ ನೀವು ಯಾರು ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ. ದೇವರು ಹೇಳ್ಬೇಕಾದ್ರೆ ಅಗತ್ಯ ಇಲ್ಲ. ಕರ್ತನು ಒಂದು ವೇಳೆ ನಮ್ಮನ್ನ ಪರೀಕ್ಷೆ ಮಾಡಿದಾಗಲೂ ಸಹ ನಾನು ನೀವು ಕರ್ತನನ್ನು ಮಹಿಮೆ ಪಡಿಸುವಂಥವರಾಗಿರಬೇಕು. ಹಲ್ಲೆಲೂಯ. ದೇವರೇ ನೀನು ಒಳ್ಳೆಯವನು ಸ್ವಾಮಿ, ನೀನು ಮಾಡೋದೆಲ್ಲ ಒಳ್ಳೆಯದಕ್ಕೆ. ಒಂದು ವೇಳೆ ಇವತ್ತು ನಾನೇನೋ ಪರೀಕ್ಷೆಗಳ ಮುಖಾಂತರವಾಗಿ ಹಾದು ಹೋಗ್ತಾ ಇರಬಹುದು, ನನಗೆ ಇಕ್ಕಟ್ಟಿರಬಹುದು, ಬಿಕ್ಕಟ್ಟಿರಬಹುದು. ಆದರೆ ದೇವರೇ ನೀನು ಇಂಥ ಸಮಯದಲ್ಲಿಯೂ ನನ್ನ ಜೊತೆ ಇರ್ತೀಯಾ, ನೀನು ನನ್ನನ್ನು ನಡೆಸ್ತೀಯಾ, ನೀನು ನನ್ನನ್ನು ಹಿರಿಗಳಿಂದ ಹೊರ ತರ್ತೀಯಾ, ನೀನು ನನಗೆ ಎಲ್ಲವುಗಳ ಮೇಲೆ ಜಯ ಕೊಡ್ತೀಯಾ, ನಿನಗೆ ಸ್ತೋತ್ರ, ನೀನು ನನ್ನೊಟ್ಟಿಗೆ ಇರುವಿ, ಅದಕ್ಕಾಗಿ ನನಗೆ ಸ್ತೋತ್ರ ಅಂತ ದೇವರು ನಮ್ಮನ್ನ ಪರೀಕ್ಷಿಸುವಂಥ ಸಮಯಗಳಲ್ಲಿಯೂ ನಮ್ಮಿಂದ ಹೇಳುವುದಕ್ಕೆ ಸಾಧ್ಯವಾದರೆ ನಾವೇ ನಿಜವಾದ ಉತ್ತಮರು. ಹಲ್ಲೆಲೂಯ. ಆ ರೀತಿಯಾಗಿ ನಾನು ನೀವು ಹೇಳುವಂಥವர்களಾಗಿ ಇರಬೇಕು. ಅಂಥವರುಗಳು ನಿತ್ಯ ಜೀವವನ್ನು ಹೊಂದಿ ದೇವರೊಟ್ಟಿಗೆ ಸದಾಕಾಲ ಜೀವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ದೇವರಿಂದ ನಿತ್ಯ ಜೀವ ಪಡೆದು ದೇವರೊಟ್ಟಿಗೆ ಹೊರಟು ಹೋಗಿ ಜೀವಿಸುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕಸವನ್ನು ತಂದು ಯಾರು ಮನೆ ಇಟ್ಕೊಳ್ಳೋದಿಲ್ಲ.
ನಿಮ್ಮ ಮನೆಯಲ್ಲಿ ನೀವೇನನ್ನು ಇಟ್ಕೊಳ್ತೀರಾ? ತುಂಬ ತಾಜವಾಗಿರುವಂಥ, ಚೆನ್ನಾಗಿರುವಂಥ ಒಳ್ಳೆದನ್ನು ಮಾತ್ರ ಮನೆ ಒಳಗಡೆ ಇಡ್ತೀರಾ. ಹುಡುಕಾಗಿದ್ರೆ ಏನು ಮಾಡ್ತೀರಾ? ಹೊರಗಡೆ ಕಸದ ಡಬ್ಬ ಬಿಸಾಕ್ತೀರಾ. ಅದೇ ರೀತಿಯಾಗಿಯೇ ಕಸರಂತೆ ಬದುಕುವಂಥವರು ದೇವರ ರಾಜ್ಯವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಹುಡುಕಾಗಿರುವಂಥವ್ರು, ಹೊಲಸು ನಾರುವಂಥವರು, ಅಸಹ್ಯವಾಗಿರುವಂಥವರನ್ನ ದೇವರು ಹೊರಗಡೆ ಕಸದ ಡಬ್ಬಕ್ಕೆ ಹಾಕ್ತಾರೆ. ಎಲ್ಲಿಗೆ? ನರಕಕ್ಕೆ ಹಾಕ್ತಾರೆ. ತಾಜವಾಗಿ ಒಳ್ಳೆ ಸುಗಂಧನ ವಾಸಿಯಾಗಿ ನೋಡೋದಕ್ಕೆ ಚೆನ್ನಾಗಿರೋಂಥವ್ರನ್ನ ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ತಾರೆ. ಹಲ್ಲೆಲೂಯಾ. ಆಗ ನಾನು ನೀವಿವತ್ತು ಯಾವ ಥರ ಜೀವಿಸ್ತಾ ಇದೀವಿ ಯೋಚನೆ ಮಾಡಬೇಕು. ನಾವು ಕಸದಂತೆ ಇದ್ದೀವಾ? ಕೊಳತದವ್ರ ಥರ ಇದ್ದೀವಾ? ಹೊಲಸು ನಾರವ್ರ ಥರ ಇದ್ದೀವಾ? ಅಥವಾ ಸುಗಂಧ ವಾಸನೆ ಇರುವಂಥ ತಾಜವಾಗಿರುವಂಥವ್ರುಗಳಾಗಿ ನಾವಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡಬೇಕು. ಅಂಥವನ್ನೇ ಪರೀಕ್ಷೆಗಳಲ್ಲಿಯೂ ಸಹ ಕರ್ತನನ್ನು ಮಹಿಮೆ ಪಡಿಸೋದು. ಕಸದಂತೆ ಬದುಕುವಂಥವ್ರು ಏನು ಮಾಡ್ತಾರೆ ಗೊತ್ತಾ? ದೇವರೆಲ್ಲ ಚೆನ್ನಾಗಿ ಮಾಡುವಾಗ ದೇವರೇ ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳ್ತಾರೆ. ದೇವ್ರು ಸ್ವಲ್ಪ ಪರೀಕ್ಷೆ ಮಾಡಿದ್ರೆ ನಿನ್ನ ನಂಬಿ ಏನಯ್ಯ ಪ್ರಯತ್ನ ಅಂತ ಹೇಳ್ತಾರೆ. ಆದರೆ ಸುಗಂಧ ವಾಸನೆ ಆಗಿ ತಾಜಾ ಹಣ್ಣಿನ ರೀತಿಯಲ್ಲಿ ಬದುಕುವಂಥವನು ದೇವರು ಏನೇ ಪರೀಕ್ಷೆಗೆ ಒಳಪಡಿಸಿದ್ರು ಕರ್ತನೇ ನೀನು ಒಳ್ಳೆಯವರು, ನನಗೆ ಸ್ತೋತ್ರ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆಗ ದೇವ್ರೇನು ಮಾಡ್ತಾರೆ? ದೇವರು ನಮ್ಮನ್ನು ಪರೀಕ್ಷೆ ಮಾಡುವಂಥವர்களಾಗಿ ಇರ್ತಾರೆ. ಅದನ್ನು ನಾನು ನೀವು ತಿಳಿದಿರಬೇಕು. ದೇವರ ವಾಕ್ಯದಲ್ಲಿ ದೇವರು ಆದಾಮ ಅವಳನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಅವರನ್ನಿಟ್ಟು ಅಲ್ಲಿ ಒಳ್ಳೆದರ ಕೆಟ್ಟದರ ಅರ್ಹನ ಉಂಟು ಮಾಡುವಂಥ ಮರವನ್ನು ನೆಟ್ಟು ದೇವರವರನ್ನ ಪರೀಕ್ಷೆ ಮಾಡಿದ್ರು. ಇವ್ರು ನಾನು ಹೇಳೋ ಮಾತು ಕೇಳ್ತಾರಾ ಕೇಳೋದಿಲ್ವಾ ಅಂತ ಅಂದ್ಬಿಟ್ಟು ಅಬ್ರಹಾಮನಿಗೆ ನಿನ್ನ ಮಗನನ್ನು ಬಲಿ ಕೊಡು ಅಂತ ಹೇಳಿ ಅಬ್ರಹಾಮನ ಪರೀಕ್ಷೆ ಮಾಡಿದ್ರು. ಇವನು ನಾನು ಹೇಳೋ ಮಾತನ್ನ ಕೇಳ್ತಾನ ಇಲ್ವಾ ಅಂತ ಅಂದ್ಬಿಟ್ಟು ಇಸ್ರಾಯೇಲ್ ಜನಗಳನ್ನ ದೇವರ ಅರಣ್ಯದಲ್ಲಿ ನಡೆಸಿ ನೀರಿಲ್ಲದ ಹಾಗೆ ಮಾಡಿ, ಊಟ ಇಲ್ಲದ ಹಾಗೆ ಮಾಡಿ, ಈ ಜನಗಳು ನನ್ನ ಮಾತನ್ನ ಹೇಳೋದನ್ನ ಕೇಳ್ತಾರ ಇಲ್ವೋ ಅನ್ನೋದನ್ನ ಅರಣ್ಯದಲ್ಲಿ ಪರೀಕ್ಷೆ ಮಾಡಿ ನೋಡಿದ್ರು. ಯಾಕೋಬನನ್ನ ಅವರ ಮಾವನ ಮನೆಗೆ ಕಳಿಸಿ ಲಾಬನನ ಹತ್ರ ಅವನನ್ನು ಎಷ್ಟೋ ಕಷ್ಟಕ್ಕೊಳಪಡಿಸಿ ಅವನನ್ನ ಪರೀಕ್ಷೆ ಮಾಡಿ ನೋಡಿದ್ರು. ಯೋಸೇಫನನ್ನ ಹಳ್ಳಕ್ಕೆ ಬೀಳಿಸಿ ಐಗುಪ್ತ ದೇಶದಲ್ಲಿ ಸೆರೆವಾಸಕ್ಕೆ ಕಳುಹಿಸಿ ಅಲ್ಲಿಂದ ಜೈಲ್ಗೆ ಹಾಕಿಸಿ ಯೋಸೇಫನನ್ನ ದೇವರು ಪರೀಕ್ಷೆ ಮಾಡಿ ನೋಡಿದ್ರು. ದಾವಿದನಿಗೆ ನಿನ್ನನ್ನು ರಾಜ ಮಾಡ್ತೀನಿ ಅಂತ ಹೇಳಿ ಅವನು ಊರೆಲ್ಲ ಸುತ್ತಿ ತಿರುಗಾಡಿ, ಅರಣ್ಯದಲ್ಲೆಲ್ಲ ಸುತ್ತಿ ತಿರುಗಾಡಿ, ಹಗಲು ರಾತ್ರಿ ಓಡೋ ಹಾಗೆ ಮಾಡಿ ಎಷ್ಟೋ ಕಷ್ಟಕ್ಕೊಳಪಡಿಸಿ ಇವನು ಇಸ್ರಾಯೇಲರ ಮೇಲೆ ರಾಜನಾಗೋದಕ್ಕೆ ಯೋಗ್ಯನಾ ಅಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡಿದ್ರು. ಯೋಬನ ಮೇಲೆ ಸೈತಾನನಿಗೆ ದೇವರ ಅಧಿಕಾರ ಕೊಟ್ಟು ಯೋಬನ ನಂಬಿಕೆಯನ್ನ ದೇವರು ಪರೀಕ್ಷೆ ಮಾಡಿ ನೋಡಿದ್ರು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವಂತ ಒಂದು ಯವನಸ್ಥನಿಗೆ ನಿನಗಿರುವಂತ ಸಕಲ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟುಬಿಟ್ಟು ಬಾ ಅಂತ ಹೇಳಿ ಅವನು ನನ್ನ ಮಾತನ್ನ ಕೇಳ್ತಾನೆ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿ ನೋಡಿದ್ರು. ಅದೇ ರೀತಿಯಾಗಿ 5,000 ಜನಗಳು ಕೂಡಿ ಬಂದಿರುವಾಗ ಆತನು ಕೆಲ ರೊಟ್ಟಿಗಳನ್ನು ತೆಗೆದು ಅದ್ಭುತ ಮಾಡಿ ಅವರೆಲ್ಲರಿಗೂ ಹಂಚುವುದನ್ನ ತಿಳಿದಿರುವಾಗಲೂ ಸಹ ಫಿಲಿಪ್ಪನನ್ನ ನೋಡಿ ಹೇಳ್ತಾರೆ, ಫಿಲಿಪ್ಪ ಇವರಿಗೆಲ್ಲ ರೊಟ್ಟಿ ಕೊಟ್ಬಿಡಪ್ಪ ಅಂತ ಅಂದ್ಬಿಟ್ಟು. ಫಿಲಿಪ್ಪನಿಗೆ ಗಾಬರಿ ಆಗ್ಬಿಡುತ್ತೆ, ಸ್ವಾಮಿ ಇಷ್ಟು ಜನಗಳಿಗೆ ರೊಟ್ಟಿ ಎಲ್ಲಿಂದ ತಗೊಂಬರೋದು, 200 ಕಾಸಿದ್ರು ಆಗಲ್ಲ, ಏನ್ ಸ್ವಾಮಿ ಏನೋ ನಿಮಗೋಸ್ಕರ ಸ್ವಲ್ಪ ಮೀನು ಎಲ್ಲ ಬಿಟ್ಟು ಬಂದ್ವಿ, ಈಗ ನೋಡಿದ್ರೆ ಇಷ್ಟು ಜನಕ್ಕೆಲ್ಲ ಊಟ ಕೊಡಿ ಅಂತಂದ್ರೆ ಎಲ್ಲಿಂದ ಕೊಡೋದು ಅಂತ ಫಿಲಿಪ್ಪ ಗಾಬರಿ ಬಿದ್ದೋಗ್ತಾನೆ. ಆತನು ಏನನ್ನ ಮಾಡುವುದಕ್ಕಿದ್ದಾನೆ ಅಂತ ಗೊತ್ತಿರುವಾಗಲೂ ಸಹ ಅವರನ್ನ ಪರೀಕ್ಷೆ ಮಾಡೋದಕ್ಕೆ ಮಾತನ್ನ ಅವರು ಹೇಳ್ತಾರೆ. ನನ್ನನ್ನು ನಿಮ್ಮನ್ನು ಸಹ ದೇವರು ಪರೀಕ್ಷೆ ಮಾಡ್ತಾರೆ. ಅದರಿಂದ ನಾನು ನೀವೇನ್ ಮಾಡಬೇಕು? ಕರ್ತನ ಪರೀಕ್ಷೆಗೆ ಸಿದ್ಧರಾಗಿ ಇರಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತಂತಂದ್ರೆ ಹಲ್ಲೆಲೂಯಾ ಸ್ತೋತ್ರ ಹಂಗೆ ಆಗ್ಲಿ ಅಂತ ಹೇಳೋರು ಎಷ್ಟೋ ಜನ ಹೆಚ್ಚು ಕಮ್ಮಿ ಎಲ್ಲ ಹೇಳ್ತಾರೆ. ದೇವರು ನಿಮ್ಮನ್ನ ಮೇಲೆ ತರ್ತಾರೆ ಅಂತಂದ್ರೆ ಹಲ್ಲೆಲೂಯಾ ದೇವರೇ ಸ್ತೋತ್ರ ಅಂತ ಹೇಳ್ತಾರೆ. ಇನ್ನು ಏನೆಲ್ಲ ಒಳ್ಳೆದನ್ನ ಹೇಳಿ ದೇವರೇ ಸ್ತೋತ್ರ ಇದು ನನಗೆ 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 ಅಂತ ಹೇಳ್ತಾರೆ. ದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ ಇದು ಇವನಿಗೆ ಅಂತ ಹೇಳ್ತಾರೆ. ದೇವರ ಆಶೀರ್ವಾದ ಮಾಡ್ತಾರೆ ಅಂತಂದ್ರೆ ಇದು ನನಗೆ. ದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ ಸ್ವಾಮಿ ಪರೀಕ್ಷೆ ಆಗಪ್ಪ ಇವ್ನು ಮಾಡ್ಕೊಳಪ್ಪ ಅಂತ ಪಕ್ಕದಲ್ಲಿರೋರ್ಗೆ ಹೇಳ್ತಾ ಇರ್ತಾರೆ. ಆಗ ದೇವರಿಂದ ಸಕಲ ಆಶೀರ್ವಾದ ಸಕಲ ಒಳ್ಳೆಯದನ್ನ ಬಯಸುವಂತ ನಮಗೆ ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗಲೂ ಅದನ್ನು ಸ್ವೀಕರಿಸುವಂತ ಮನಸ್ಸು ಇರಬೇಕು. ನಾನು ನೀವು ಯಾವ ರೀತಿಯಾಗಿದ್ದು ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡೋಣ. ಕರ್ತನು ನನ್ನನ್ನು ನಿಮ್ಮನ್ನ ಪರೀಕ್ಷೆ ಮಾಡುವಾಗ ನಾವು ಅವಿಶ್ವಾಸಿಗಳಾಗಿ ಬದಲಾಗಬಾರದು, ಗುಣಗುಟ್ಟುವಂಥವர்களಾಗಿ ಬದಲಾಗಬಾರದು, ಕರ್ತನಿಗೆ ವಿರುದ್ಧವಾಗಿ ಮಾತಾಡುವಂಥವர்களಾಗಿ ಬದಲಾಗಬಾರದು. ಅದಕ್ಕೆ ಬದಲಾಗಿ ಕರ್ತನ ಮುಂದೆ ನಾವು ಉತ್ತಮರಾಗಿ ಕಂಡು ಬರಬೇಕು. ಹಲ್ಲೆಲೂಯಾ. ಯೋಬನನ್ನ ದೇವರು ಪರೀಕ್ಷೆ ಮಾಡ್ತಾರೆ. ಯೋಬ ಎಲ್ಲಾ ರೀತಿಯಲ್ಲಿ ಒಳ್ಳೆಯವನು, ನೀತಿವಂತನು. ಆದರೆ ಆ ರೀತಿಯಾಗೆಲ್ಲ ಅವನು ಬದುಕಿದಾಗಲೂ ಸಹ ದೇವರು ಸೈತಾನನಿಗೆ ಅವಕಾಶ ಕೊಟ್ಟು ಯೋಬನನ್ನ ಪರೀಕ್ಷೆ ಮಾಡೋದಕ್ಕೆ ಬಿಟ್ಟು ಕೊಡ್ತಾರೆ. ಅದರ ಕಡೆಗೆ ಯೋಬ ಏನ್ ಮಾಡ್ತಾನೆ? ಆ ಪರೀಕ್ಷೆಯಲ್ಲಿ ದೃಢವಾಗಿ ನಿಂತುಕೊಳ್ತಾನೆ.
ತನಗೆ ಇರುವಂಥ ಸಕಲ ಹೊರಟು ಹೋದಾಗಲೂ ಸಹ ಯೋಬ ಹೇಳೋ ಮಾತೇನು, ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ಹೋಗುವೆನು, ಎಲ್ಲವನ್ನು ಯೆಹೋವನೇ ಕೊಟ್ಟನು, ಎಲ್ಲವನ್ನು ಆತನೇ ತೆಗೆದುಕೊಂಡನು, ದೇವರೇ ನನಗೆ ಸ್ತೋತ್ರ ಅಂತ ಹೇಳ್ದ. ಹಲ್ಲೆಲೂಯಾ. ನಾವು ಏನು ಇಲ್ಲದಿರುವಾಗ ದೇವ್ರೆ ಎಲ್ಲ ಕೊಟ್ರೆ, ದೇವ್ರೆ ಏನು ಇರಲಿಲ್ಲ ಸ್ವಾಮಿ ಎಲ್ಲ ಕೊಟ್ಟಿದ್ರೆ ನನಗೆ ಸ್ತೋತ್ರ ಅಂತ ಹೇಳ್ತಾರೆ. ಆದರೆ ದೇವರು ಎಲ್ಲ ಕೊಟ್ಟು ಎಲ್ಲ ತಗೊಂಡ್ಬಿಟ್ರೆ, ದೇವ್ರೆ ಎಲ್ಲ ಇತ್ತು ಸ್ವಾಮಿ ಎಲ್ಲ ತಗೊಂಡ್ಬಿಟ್ಟಪ್ಪ ನನಗೆ ಸ್ತೋತ್ರ ಅಂತ ನಮ್ಮಿಂದ ಹೇಳೋದಕ್ಕೆ ಆಗುತ್ತಾ? ಆ ರೀತಿ ಹೇಳಿದವನು ಯೋಬ. ನಾನು ನೀವು ಆ ರೀತಿ ಹೇಳುವಂಥವர்களಾಗಿ ನಂಬಿಕೆಯಲ್ಲಿ ಬೆಳೆದು ಬರಬೇಕು. ಹಲ್ಲೆಲೂಯಾ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಅವ್ರ ವಾಕ್ಯವನ್ನು ಬೋಧನೆ ಮಾಡುವಾಗ ಒಂದು ಮಾತು ಹೇಳ್ತಾರೆ, ಜನಗಳು ನಿಮ್ಮನ್ನು ನಿಂದಿಸಿದ್ದಾರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದ್ದಾರೆ, ನೀವು ಕಣ್ಣೀರು ಸುರಿಸುತ್ತಾ ಬಾಧೆ ಪಡ್ತಾ ಅಯ್ಯೋ ದೇವರೇ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ ಅನ್ಕೊಂಡು ಕೂತ್ಕೊಂಡಿರಿ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಅವ್ರೇನು ಹೇಳಿದ್ರು? ಜನಗಳು ನಿಮ್ಮನ್ನು ನಿಂದಿಸುವಾಗ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಸುಳ್ಳುಗಳನ್ನು ತಪ್ಪಾಗಿ ಹೊರಿಸುವಾಗ ಸಂತೋಷ ಪಡಿರಿ, ಆನಂದ ಪಡಿರಿ. ಹೆಂಗೆ ಸಾಧ್ಯ? ನಮ್ಮನ್ನು ಯಾರಾದರೂ ಹೊಗಳಿ ಎಲ್ಲ ಅಟ್ಟಕ್ಕೇರಿಸ್ತಾ ಇದ್ರೆ ಸಂತೋಷ ಪಡೋದವರು ಸಹಜ. ಆದರೆ ನಾವು ಬೈಯುವಾಗ, ನಿಮ್ಮ ಮೇಲೆ ಸುಳ್ಳು ಸುಳ್ಳು ಅಪರಾಧಗಳನ್ನು ಸುಳ್ಳಾಗಿ ಹೊರಿಸುವಾಗ ನೀವು ಹೆಂಗೆ ಸಂತೋಷ ಪಡೋಕ್ಕೆ ಸಾಧ್ಯ? ಆ ಸಂತೋಷ ಪಡುವವನೇ ಕರ್ತನ ಪರೀಕ್ಷೆಯನ್ನು ಎದುರಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಡುವಂಥವನು. ಕರ್ತನ ಪರೀಕ್ಷೆಯನ್ನು ಸ್ವೀಕರಿಸುವುದಕ್ಕೆ ಮನಸ್ಸುಳ್ಳವನೇ ಅಂಥ ಸಂದರ್ಭದಲ್ಲಿಯೂ ಸಂತೋಷ ಪಡೋದು. ಆದರೆ ದೇವರು ಕೊಡುವಂಥ ಸಕಲ ಆಶೀರ್ವಾದ ಬೇಕು, ದೇವರ ಪರೀಕ್ಷೆ ಮಾತ್ರ ಬೇಡ ಅಂತನ್ನೋರು ಹೊಗಳುವಾಗ ದೇವರೇ ಸ್ತೋತ್ರ ಸ್ತೋತ್ರ ಅಂತಾರೆ, ಬೈಯುವಾಗ ದೇವರೇ ಯಾಕಪ್ಪ ಯಾಕಪ್ಪ ಅಂತಾರೆ. ಯೇಸು ಕ್ರಿಸ್ತನ ಹೇಳಿದ ಮಾತು, ಅವ್ರು ನಿಮ್ಮನ್ನು ನಿಂದಿಸುವಾಗ ನೀವು ಸಂತೋಷ ಪಡಿರಿ ಎಂಬುದಾಗಿ ಹೇಳಿ. ಅದರಿಂದ ನಾನು ನೀವು ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ ಅನ್ನೋದನ್ನು ತಿಳ್ಕೊಂಡು ಆತನ ಪರೀಕ್ಷೆಯಲ್ಲಿ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತು ಕರ್ತನಿಗೋಸ್ಕರವಾಗಿ ನಾವು ಜೀವಿಸಿ ಆತನನ್ನು ನಾವು ಮಹಿಮೆ ಪಡಿಸುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನು ಪರೀಕ್ಷಿಸುವಾಗ ನಾವು ಅವಿಶ್ವಾಸಿಗಳಾಗದೆ, ಕುಗ್ಗಿ ಹೋಗದೆ, ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕರ್ತನೇ ನನಗೆ ಸ್ತೋತ್ರ, ನೀನು ಒಳ್ಳೆಯವನು, ಏನು ಬೇಕಾದ್ರೂ ನಿನ್ನ ಜೀವಿತದಲ್ಲಿ ಅನುಮತಿಸಿರಬಹುದು, ಆದರೆ ಕರ್ತನೇ ನೀನು ಒಳ್ಳೆಯವನು, ಕಟ್ಟ ಕಡೆಗೆ ನೀನು ಎಲ್ಲವನ್ನು ಒಳ್ಳೆಯದಾಗಿ ಮಾಡುತ್ತಿ, ನಿನಗೆ ಸ್ತೋತ್ರ ಅಂತ ನಾವು ದೇವರನ್ನು ಮಹಿಮೆ ಪಡಿಸೋದಕ್ಕೆ ಸಾಧ್ಯ. ಆದರೆ ಕಟ್ಟ ಕಡೆಗೆ ದೇವರೇನು ಮಾಡ್ತಾರೆ ಗೊತ್ತಾ? ಇಂಥವನೇ ನನಗೆ ಬೇಕಾಗಿರೋದು, ನನ್ನ ರಾಜ್ಯಕ್ಕೆ ಯೋಗ್ಯನು ಇಂಥವನೇ, ಇವನನ್ನ ಕರೆಕಳುಹಿಸಿದರೆ ನನ್ನ ರಾಜ್ಯಕ್ಕೆ ಅಂತ ಅವರ ನಿತ್ಯ ರಾಜ್ಯಕ್ಕೆ ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಅರೆ ನಾನು ನೀವು ಗುಣಗುಟ್ಟುವಂಥವರಾಗಿ, ಅವಿಶ್ವಾಸನ ಮಾತಾಡುವಂಥವರಾಗಿ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿಡುವಂಥವರಾಗಿದ್ರೆ ಇವನು ಕಳ್ಳ, ಅವನು ಹೊರಗಡೆ ಕತ್ತಲೆಗೆ ಹಾಕಿರಿ ಅಂತ ಹೇಳ್ತಾರೆ. ಆಗ ನಾನು ನೀವು ಯಾವ ರೀತಿಯಾಗಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ನೋಡಬೇಕು. ದೇವರು ನಮ್ಮನ್ನು ಪರೀಕ್ಷೆ ಮಾಡುವ ಆತನು. ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅಬ್ರಹಾಮನನ್ನು ದೇವರು ಪರಿಶೋಧಿಸಿದನು, ಅಬ್ರಹಾಮನನ್ನು ದೇವರು ಪರೀಕ್ಷೆ ಮಾಡಿದನು. ಅಬ್ರಹಾಮನನ್ನು ದೇವರು ಪರೀಕ್ಷೆ ಮಾಡಿದಾಗ ನಿಮ್ಮನ್ನು ಪರೀಕ್ಷೆ ಮಾಡೋದಿಲ್ವಾ? ಎಷ್ಟೋ ಸರಿ ಅಬ್ರಹಾಮನನ್ನು ಆಶೀರ್ವದಿಸಿದ್ರು, ಅಬ್ರಹಾಮನನ್ನು ಮೇಲೆ ಕೆತ್ತಂದ್ರು, ಅಬ್ರಹಾಮನನ್ನು ಕರೆದ್ರು, ಅಬ್ರಹಾಮನ ಜೊತೆ ಇದ್ರು, ಹಿಂಗೆಲ್ಲ ದೇವರು ನನಗೆ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ಅಬ್ರಹಾಮನನ್ನು ದೇವರು ಪರೀಕ್ಷೆ ಸಹ ಮಾಡಿದ್ರು. ನಿಮ್ಮನ್ನು ಮಾಡೋದಿಲ್ವಾ? ನಿಮ್ಮನ್ನು ದೇವರು ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ನೀವೇನಾಗಬೇಕು? ಯೋಗ್ಯರಾಗಿ ಕಂಡು ಬರಬೇಕು. ಶಾಲೆಯಲ್ಲಿ ಮಕ್ಕಳಿಗೆ ಪ್ರಶಸ್ತಿ ಕೊಡ್ತಾರೆ, ಸುಮ್ಮನೆ ಪ್ರಶಸ್ತಿ ಕೊಡ್ತಾರೆ, ಬನ್ನಿ ತಗೊಂಡೋಗಿ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ? ಪರೀಕ್ಷೆ ಇಡ್ತಾರೆ. ಆ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿ ಚೆನ್ನಾಗಿ ಬರೆದು ಎಲ್ಲರಿಗಿಂತ ಹೆಚ್ಚಿನ ಅಂಕಗಳನ್ನು ತಗೊಳ್ಬೇಕು, ಆಗ ಪ್ರಶಸ್ತಿ ಕೊಡ್ತಾರೆ. ಸುಮ್ಮನೆ ಒಂದರಲ್ಲೇ ಪ್ರಶಸ್ತಿ ಕೊಡ್ತಾರಾ? ಕರ್ತನು ನಿಮಗೆ ನಿತ್ಯ ಜೀವನ ಅಂತ ಪ್ರಶಸ್ತಿ ಕೊಡ್ಬೇಕಂತಂದ್ರೆ ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ. ನೀವು ಆ ಪರೀಕ್ಷೆಯಲ್ಲಿ ಉತ್ತಮರಾಗಿ ಕಂಡು ಬರುವಾಗಲೇ ಕರ್ತನು ನಿಮಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಹಲ್ಲೆಲೂಯಾ. ನನಗೆ ನಿಮಗೆ ಅದು ತಿಳಿದಿರಬೇಕು. ದೇವರು ಪರೀಕ್ಷೆ ಮಾಡ್ತಾರೆ ಸರಿ, ಆದರೆ ದೇವರು ಯಾವ ಥರ ಪರೀಕ್ಷೆ ಮಾಡ್ತಾರೆ? ದೇವರು ಯಾವ ರೀತಿ ಬೇಕಾದ್ರೆ ನಮ್ಮನ್ನು ಪರೀಕ್ಷೆ ಮಾಡಬಹುದು. ಒಂದು ವೇಳೆ ನಮಗೇನೋ ಒಂದು ಕಷ್ಟ ಬರೋ ಹಾಗೆ ದೇವರ ಅನುಮತಿಯನ್ನು ಕೊಡಬಹುದು. ಒಂದು ಸಂಕಟವನ್ನು, ಒಂದು ಬಾಧೆಯನ್ನು, ಒಂದು ಇಕ್ಕಟ್ಟನ್ನು, ಒಂದು ತೊಂದರೆಯನ್ನು, ಒಂದು ಸಮಸ್ಯೆಯನ್ನು, ಒಂದು ನೋವನ್ನು, ಒಂದು ವೇದನೆಯನ್ನು, ಒಂದು ರೋಗವನ್ನು, ಒಂದು ನಷ್ಟವನ್ನು, ಒಂದು ಕೊರತೆಯನ್ನು, ಒಂದು ಪಾಡನ್ನು, ಏನನ್ನು ಬೇಕಾದರೂ ದೇವರು ನಮಗೆ ಅನುಮತಿಸಬಹುದು. ಆದರೆ ಏನನ್ನೇ ದೇವರು ನಮಗೆ ಅನುಮತಿಸುವಾಗಲೂ ಅವೆಲ್ಲವುಗಳಲ್ಲಿ ನಾನು ನೀವು ಉತ್ತಮರಾಗಿ ಕಂಡು ಬರಬೇಕು. ಹಲ್ಲೆಲೂಯಾ. ಈಗ ನಮ್ಮ ದೇಶದಲ್ಲಿ ಮಿಲಿಟರಿ ಇದೆ. ಮಿಲಿಟರಿಗೆ ಸೇರ್ಬೇಕಂತ ಹೇಳಿ ಎಷ್ಟೋ ಯವನಸ್ಥರು ತುಂಬ ಇಷ್ಟಪಡ್ತಾರೆ. ಆದರೆ ಮಿಲಿಟ್ರಿಗೆ ಸೇರ್ಬಿಡೋದು ಅಷ್ಟು ಸುಲಭನಾ? ನಾನು ನಾಳೆ ಬಸ್ ಹತ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಮಿಲಿಟ್ರಿ ಕಮಾಂಡರ್ ಹತ್ರ ಹೋಗ್ಬಿಟ್ಟು, ಸರ್ ನಾನು ನಾಳೆಯಿಂದ ಸೈನಿಕ ಸೇರಿಸ್ಕೊಳ್ತೀನಿ, ಸೇರಿಸ್ಕೊಂಬಿಡಿ ಅಂತ ಸೇರಿಸ್ಕೊಂಡ್ಬಿಡ್ತಾರಾ? ಏನು ಮಾಡ್ತಾರೆ?
ಮಿಲಿಟ್ರಿಗೆ ಸೇರ್ಬೇಕಂದ್ರೆ ಎಷ್ಟೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಷ್ಟೇ ಎತ್ತರ ಇರಬೇಕು, ಇಷ್ಟೇ ತೂಕ ಇರಬೇಕು, ಅವ್ರ ಆರೋಗ್ಯ ಇದೇ ಥರ ಇರಬೇಕು. ಅಷ್ಟೆಲ್ಲ ಇದ್ರೆ ಮಾತ್ರ ಸಾಕಾಗಲ್ಲ. ಎಷ್ಟೋ ತಿಂಗಳುಗಳ ಕಾಲ ಅವ್ರು ಪರೀಕ್ಷೆ ಮಾಡ್ತಾರೆ. ಓಡಬೇಕು, ತೂಕ ಎತ್ತಬೇಕು, ಮತ್ತೊಂದು ಇನ್ನೊಂದು ಮಾಡಬೇಕು, ಎಲ್ಲ ಮಾಡಬೇಕು. ಎಷ್ಟೋ ಕಾಲ ತರಬೇತಿ ಕೊಟ್ಟು ಕಡೆಗೆ ಅವನದ್ರಲ್ಲಿ ಪಾಸ್ ಆದ ಅಂತಂತಂದ್ರೆ ನಿನ್ನನ್ನು ಆಯ್ಕೆ ಮಾಡಿದ್ವಿ ಅಂತ ಸೇರಿಸ್ಕೊಳ್ತಾರೆ. ಆದರೆ ಎಷ್ಟೆಲ್ಲ ಮಾಡಿ ಕೊನೆಗೆ ಅವನದ್ರಲ್ಲಿ ಪಾಸ್ ಆಗಿಲ್ಲ ಅಂತಂತಂದ್ರೆ ನಿನ್ನ ಮನೆಗೆ ಹೋಗಪ್ಪ, ನೀನು ಆಯ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಒಂದು ಸೈನ್ಯಕ್ಕೆ ಸೇರೋದೇ ಎಷ್ಟೋ ಕಷ್ಟ. ಆಯ್ಕೆ ಆದವರು ಎಷ್ಟೋ ಸಂತೋಷ ಪಡ್ತಾರೆ, ಅಯ್ಯೋ ನಾನು ಆಯ್ಕೆ ಆಗ್ಬಿಟ್ಟೆ, ನಾನು ಮಿಲಿಟ್ರಿ ಸೇರ್ಬಿಟ್ಟೆ ಅಂತ. ಆಯ್ಕೆ ಆಗದವರು ಮನಸ್ಸು ಒಡೆದು ಹೋಗುತ್ತೆ. ಎಷ್ಟು ಆಸೆ ಇಟ್ಕೊಂಡು ಎಷ್ಟೆಲ್ಲ ನಾನು ತರಬೇತಿ ಮಾಡಿ ಅಯ್ಯೋ ನನ್ನ ಮಿಲಿಟ್ರಿಗೆ ಸೇರೋದಕ್ಕಾಗ್ಲಿಲ್ವಲ್ಲ ಅಂತ ಬಾಧೆ ಪಡೋರು ಎಷ್ಟೋ ಜನ ಇರ್ತಾರೆ. ಒಂದು ಮಿಲಿಟ್ರಿಗೆ ಸೇರೋದಕ್ಕೆ ಇಷ್ಟು ಕಷ್ಟ ಅಂತಂತಂದ್ರೆ ನಾನು ನೀವು ಕರ್ತನ ರಾಜ್ಯವನ್ನು ಸೇರೋದು ಅಷ್ಟು ಸುಲಭನಾ? ಯಾವುದೇ ಪರೀಕ್ಷೆ ಇಲ್ದಿರ ಹಂಗೇ ಹೋಗ್ಬಿಡ್ಬೋದ ಪರಲೋಕಕ್ಕೆ? ಕರ್ತನು ನಿಮ್ಮನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಆ ಪರೀಕ್ಷೆಗಳಲ್ಲೆಲ್ಲ ನೀವು ಉತ್ತಮರಾಗಿ ಕಂಡು ಬರಬೇಕು. ಹಲ್ಲೆಲೂಯ. ಆದರೆ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಏನಂತಂತಂದ್ರೆ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗ ಕೆಲವೊಂದು ಇಕ್ಕಟ್ಟು ಬಿಕ್ಕಟ್ಟು ಪರಿಸ್ಥಿತಿಗಳು ನಿಮಗೆ ಬರಬಹುದು. ಆದರೆ ದೇವರು ನಮ್ಮನ್ನ ಪರೀಕ್ಷೆ ಮಾಡುವಾಗ ಏನೆಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳು ನಮಗೆ ಬರಬಹುದು, ಆ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳು ನಾನು ನೀವು ಮಾಡುವಂತ ತಪ್ಪಿಂದನೂ ಸಹ ಬರಬಹುದು. ಅರ್ಥ ಆಯ್ತಾ ನಾನು ನಿಮ್ಗೆ ಹೇಳಿದ್ದು? ದೇವ್ರ ಪರೀಕ್ಷೆ ಮಾಡುವಾಗ ನನಗೆ ನಿಮಗೆ ಕೆಲವೊಂದು ಇಕ್ಕಟ್ಟು ಬಿಕ್ಕಟ್ಟೆಲ್ಲ ಬರ್ಬೋದು. ಆದರೆ ಆ ಇಕ್ಕಟ್ಟು ಬಿಕ್ಕಟ್ಟೆಲ್ಲ ದೇವ್ರ ಪರೀಕ್ಷೆ ಮಾಡುವಾಗ ಮಾತ್ರನೇ ಬರ್ಬೇಕಂತಿಲ್ಲ. ನಾನು ನೀವು ಕೆಲವೊಂದ್ಸರಿ ತಪ್ಪು ಮಾಡುವಾಗಲೂ ಸಹ ಆ ಇಕ್ಕಟ್ಟು ಬಿಕ್ಕಟ್ಟುಗಳು ಬರುತ್ತೆ. ಅದನ್ನ ನಾವು ಇದು ದೇವರೇ ಕೊಟ್ಟಿರೋಂಥ ಪರೀಕ್ಷೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಅದು ದೇವ್ರು ಕೊಟ್ಟಂಥ ಪರೀಕ್ಷೆಯಿಂದ ಬಂದಿದ್ದಲ್ಲ, ನಾವು ಮಾಡಿದ ತಪ್ಪಿಂದ ಬಂದಿದ್ದು. ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಹೆಂಗೆ ಅಂತ ಅಂದ್ಬಿಟ್ಟು, ಕೆಲವೊಂದ್ಸಲಿ ದೇವ್ರೇನು ಮಾಡ್ತಾರೆ, ನಮಗೆ ಯಾವುದೋ ಒಂದು ರೋಗವನ್ನು ಅನುಮತಿಸ್ಬೋದು. ದೇವರು ಯಾವುದೋ ಒಂದು ರೋಗವನ್ನು ನಮಗೆ ಅನುಮತಿಸಿ ಕೆಲವು ಕಾಲ ನಾವು ರೋಗದಲ್ಲಿದ್ದು ಬಾಧೆ ಪಡಬೇಕಾಗಿರುವಂಥ ಸ್ಥಿತಿ ನಮಗೆ ಬರಬಹುದು. ದೇವರು ತನ್ನ ಸಮಯದಲ್ಲಿ ನಮ್ಮನ್ನು ವಾಸ ಮಾಡಿ ಬಿಡುಗಡೆ ಮಾಡ್ತಾರೆ. ಇದು ದೇವರ ಪರೀಕ್ಷೆಯಿಂದ ಕೂಡ ಆಗ್ಬೋದು. ಆದರೆ ಕೆಲವೊಂದ್ಸಲಿ ದೇವರ ಪರೀಕ್ಷೆಯಿಂದ ಅಲ್ಲದೆ ನಾನು ನೀವು ಮಾಡುವಂಥ ತಪ್ಪಿಂದಲೂ ಕೂಡ ಯಾವುದೋ ಒಂದು ರೋಗ ನಮಗೆ ಬರ್ಬೋದು. ಹಾಗಂತಂದ್ರೆ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ತಿಂದರೆ ಒಳ್ಳೇದು, ಯಾವ ತಿಂದರೆ ಒಳ್ಳೇದಲ್ಲ, ಎಲ್ಲ ಜ್ಞಾನವನ್ನು ದೇವ್ರು ನನಗೆ ನಿಮಗೆ ಕೊಟ್ಟಿದ್ದಾರೆ. ಆದರೆ ಎಲ್ಲ ಜ್ಞಾನವನ್ನು ದೇವ್ರು ನನಗೆ ನಿಮಗೆ ಕೊಟ್ಟಿದ್ರು ಸಹ ತಿನ್ನಬಾರ್ದನ್ನ ತಿಂದು ಕುಡಿಬಾರ್ದನ್ನ ಕುಡಿದು ಮಾಡ್ತಾರೆ. ಕಡೆಗೆ ಏನಾಗುತ್ತೆ, ರೋಗ ಬರುತ್ತೆ. ಆದರೆ ಆಮೇಲೆ ಇವ್ರೇನು ಹೇಳ್ಬಿಡ್ತಾರೆ ಅಂತಂದ್ರೆ ಈ ರೋಗವನ್ನ ದೇವರೇ ಕೊಟ್ಟರು, ದೇವ್ರು ಕೊಟ್ಟಿಲ್ಲ, ನೀನೇ ತಂದ್ಕೊಂಡಿದ್ದು. ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಎಲ್ಲ ಬುದ್ಧಿ ಜ್ಞಾನ ದೇವ್ರು ಕೊಟ್ಟಿದ್ರು ಸಹ ತಿನ್ಬಾರ್ದನ್ನ ತಿಂದು ಕುಡಿಬಾರ್ದನ್ನ ಕುಡಿದ್ಬಿಟ್ಟು ರೋಗ ತರಿಸ್ಕೊಂಡ್ಬಿಟ್ಟು ಆಮೇಲೆ ಹೇಳೋದು ದೇವರೇ ನನ್ನ ಪರೀಕ್ಷೆ ಮಾಡಕ್ ಕೊಟ್ಟಿದ್ದಾರೆ. ದೇವರು ನನ್ನ ಪರೀಕ್ಷೆ ಮಾಡಕ್ ಕೊಟ್ಟಿಲ್ಲ, ನೀನ್ ಮಾಡಿರೋಂಥ ತಪ್ಪಿಂದ ನೀನ್ ತಂದ್ಕೊಂಡಂತ ರೋಗ. ಇನ್ನೊಂದು ಸಮಯದಲ್ಲಿ ಏನಾಗುತ್ತೆ ಅಂತಂತಂದ್ರೆ ದೇವರು ಕೆಲವೊಂದ್ಸಲಿ ನಮಗೆ ಕೆಲಸ ಕಾರ್ಯಗಳು ದೊರೀದಿರ, ನಮಗೆ ಹಣಕಾಸು ಇಲ್ದಿರ, ಹಣಕಾಸಿನ ವಿಷಯದಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ಬಾಧೆಗಳಲ್ಲಿ ನಾವು ಹೋಗಬೇಕಾಗಿರುವಂಥ ಪರಿಸ್ಥಿತಿಗಳನ್ನು ಅನುಮತಿಸಬಹುದು. ಆದರೆ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಇಕ್ಕಟ್ಟುಗಳನ್ನು ಪರಿಹರಿಸಿ ಕೆಲಸ ಕಾರ್ಯಗಳು ಕೊಟ್ಟು ಹಣಕಾಸನ್ನು ಕೊಟ್ಟು ದೇವರು ನಮ್ಮನ್ನು ನಡೆಸ್ತಾರೆ. ಆದರೆ ಕೆಲವೊಂದ್ಸಲಿ ಹಣಕಾಸಿನ ಇಕ್ಕಟ್ಟು ಬಿಕ್ಕಟ್ಟುಗಳು ನಮ್ಮ ತಪ್ಪಿನಿಂದಲೂ ಸಹ ಆಗಬಹುದು. ಹೆಂಗೆ? ದೇವರು ಒಂದು ಒಳ್ಳೆ ಕೆಲಸ ಕೊಟ್ಟಿರ್ತಾರೆ, ಅದು ಈ ವ್ಯಕ್ತಿ ಕೆಲಸಕ್ಕೆ ಹೋಗಲ್ಲ, ದಿನಾ ಮನೇಲಿ ಮಲ್ಕೊಂಡಿರೋದೇ ಕೆಲಸ. ಮನೇಲಿ ಮಲ್ಕೊಂಡೇ ಇದ್ದು ದೇವ್ರು ಕೊಟ್ಟಿರೋಂಥ ಕೆಲಸನ ಹೋಗಿ ಕೆಲಸ ಮಾಡಿ ದುಡಿದಿರ ಕಡೆಗೆ ಏನಾಗುತ್ತೆ, ಆದಾಯ ಕಮ್ಮಿ ಆಗುತ್ತೆ. ಆದಾಯ ಕಮ್ಮಿ ಆದರೆ ಕಷ್ಟ ಬರುತ್ತೆ. ಆಮೇಲೆ ಕಷ್ಟ ಬಂದ ನಂತರ ಈ ವ್ಯಕ್ತಿ ಹೇಳೋ ಮಾತು, ಈ ಕಷ್ಟವನ್ನ ದೇವರೇ ಕೊಟ್ಟಿರೋದು, ದೇವ್ರು ಕೊಟ್ಟಿಲ್ಲ, ನೀನು ತಂದ್ಕೊಂಡಿರೋ ಕಷ್ಟ ಅದು. ದೇವರು ನೀನು ಕಷ್ಟಕ್ಕೆ ಒಳಗಾಗಬಾರ್ದು ಅಂತಾನೆ ನಿನಗೆ ಕೆಲಸ ಕೊಟ್ಟು ಅದನ್ನ ಮಾಡ್ಕೊಂಡು ಹೋಗು, ನಿನಗೆ ಒಳ್ಳೆ ಆದಾಯ ಬರುತ್ತೆ, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ದೇವ್ರು ಕೊಟ್ಟಿದ್ದಾರೆ. ಅದು ದೇವ್ರು ಕೊಟ್ಟಿರೋಂಥ ಕೆಲಸವನ್ನ ಆತುರದಿಂದ ಎದ್ದು ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಅವರ ಅಗತ್ಯಗಳನ್ನು ಸಂಧಿಸ್ಕೊಳ್ದಿರ, ಸೋಂಬೇರಿಯಾಗಿ ಮನೇಲಿ ಮಲ್ಕೊಂಡು ಕೆಲಸ ಕಾರ್ಯ ಮಾಡ್ದಿರ, ಸಂಪಾದನೆ ಹೇಳ್ದಿರ, ಕಷ್ಟಕ್ಕೊಳಗಾಗ್ಬಿಟ್ಟು ಆಮೇಲೆ ಹೇಳೋಂಥ ಮಾತೇನು, ದೇವರೇ ಕಷ್ಟ ಕೊಟ್ಟಿರೋದು. ದೇವರೇ ಆ ಕಷ್ಟ ಕೊಟ್ಟಿಲ್ಲ, ನಿನ್ನಲ್ಲಿರುವಂಥ ಸೋಂಬೇರಿತನ ನಿನಗೆ ತಂದಿರುವಂಥದ್ದು ಆ ಕಷ್ಟ. ಇದೇ ರೀತಿಯಾಗಿನ ಪ್ರತಿಯೊಂದು ವಿಷಯದಲ್ಲೂ ದೇವರು ಕೆಲವೊಂದ್ಸಲ ನಮ್ಮನ್ನು ಪರೀಕ್ಷೆ ಮಾಡುವಾಗ ನಮಗೆ ಇಕ್ಕಟ್ಟು ಬಿಕ್ಕಟ್ಟುಗಳು ಬರಬಹುದು. ಆದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗಲೇ ಬರಬೇಕಂತಿಲ್ಲ. ಕೆಲವೊಂದ್ಸರಿ ನಾನು ನೀವು ಮಾಡುವಾಗ ತಪ್ಪಿನಿಂದಲೂ ಸಹ ನಮಗೆ ಇಕ್ಕಟ್ಟು ಬಿಕ್ಕಟ್ಟುಗಳು ಬರ್ಬೋದು. ಆದರೆ ನಾನು ನೀವು ಮಾಡೋ ತಪ್ಪನ್ನು ಮಾಡಿಬಿಟ್ಟು ನಮಗೇನೋ ಇಕ್ಕಟ್ಟು ಬಿಕ್ಕಟ್ಟು ಕಷ್ಟ ಬಂದ ನಂತರ ಇದು ದೇವರು ನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಾರ್ದು, ಮೋಸ ಹೋಗ್ತೀರಾ. ನಿಮ್ಮ ತಪ್ಪನ್ನು ನೀವು ಸರಿ ಮಾಡಿಕೊಳ್ಳಿ, ನಿಮ್ಮ ಪರಿಸ್ಥಿತಿ ಸರಿ ಹೋಗುತ್ತೆ. ನಿಮ್ಮ ತಪ್ಪನ್ನು ನೀವು ಸರಿ ಮಾಡ್ಕೊಳ್ತೀರಾ, ದೇವರೇ ಕೊಟ್ಟಿರೋದು ಕಷ್ಟ ಇದು, ದೇವರೇ ಸರಿ ಮಾಡ್ತಾರೆ, ದೇವ್ರು ಸರಿ ಮಾಡಲ್ಲ, ನೀ ಸರಿ ಹೋದ್ರೇ ಸರಿ ಹೋಗೋದು.
ಆದ್ರೆ ಒಂದು ವೇಳೆ ನಾವು ಊಟದ ವಿಷಯದಲ್ಲಿ ಏನು ತಿನ್ನಬಾರ್ದು ಅದನ್ನ ತಿಂದಿರಾ, ಏನು ಕುಡಿಬಾರ್ದು ಅದನ್ನು ಕುಡಿದಿರಾ, ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದನ್ನ ದೇವರೇ ನನಗೆ ಸಹಾಯ ಮಾಡುವಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವಾಗ ಆ ನಂತರ ರೋಗ ಬಂದರೂ ಅದನ್ನ ದೇವ್ರು ನೋಡ್ಕೊಳ್ತಾರೆ. ಅದು ದೇವ್ರು ಅನುಮತಿಸಿರೋದು. ನೀವು ತಿನ್ನೋದೆಲ್ಲ ತಿನ್ಬಿಟ್ಟು ರೋಗ ತರಿಸ್ಕೊಂಡ್ಬಿಟ್ಟು ದೇವ್ರು ಅನುಮತಿಸಿದ್ರು ಅಂತ ಅನ್ಬಾರ್ದು. ಅದೇ ಥರನೇ ನಾನು ಎಲ್ಲಾ ಥರ ದೇವ್ರು ನನಗೆ ಕೊಟ್ಟಿರುವಂಥ ಕೆಲಸವನ್ನ ಕಷ್ಟಪಟ್ಟು ದುಡಿದು ನಮ್ಮ ಅಗತ್ಯಗಳು ಸಂಧಿಸಲ್ಪಡೋದಕ್ಕೋಸ್ಕರ ನಾನು ಸಂಪಾದನೆ ಮಾಡೋದಕ್ಕೆ ನನ್ನೆಲ್ಲ ಮನಸ್ಸಿರುವಾಗ ಆ ಪ್ರಯತ್ನವನ್ನು ಮೀರಿ ನನಗೆ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಸಮಸ್ಯೆಗಳು ಬಂದು ನಾನು ಕಷ್ಟಕ್ಕೊಳಗಾದ್ರೆ ಅದನ್ನ ದೇವ್ರು ಅನುಮತಿಸಿರೋದು. ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಮಾಡಿದ್ರೆ ನಮಗೆ ಈ ಥರ ಬಿಕ್ಕಟ್ಟಲ್ಲ ಸ್ವಾಮಿ ದೇವರೇ ಸಹಾಯ ಮಾಡು ಅಂತ ಹೇಳುವಾಗ ದೇವರು ತಕ್ಕ ಸಮಯದಲ್ಲಿ ಬಿಡಿಸ್ತಾರೆ. ಅದೇ ಕೆಲಸ ಕಾರ್ಯ ಮಾಡಿದ್ರ ಸೋಮೇರಿಗಳಾಗಿದ್ಬಿಟ್ಟು ದೇವರೇ ಕಷ್ಟ ಅನ್ಮಸಿದಿಲ್ಲ. ಯಾಕಪ್ಪ ಅಂತಂದ್ರೆ ದೇವ್ರು ಅನ್ಮಸಿಲ್ಲ, ನೀವು ತಂದುಕೊಂಡಿರುವಂಥದ್ದು ಆ ಕಷ್ಟ. ಇದೇ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಇರುತ್ತೆ. ಅದರಿಂದಾಗಿ ನಾವೇನು ಮಾಡಬೇಕು, ನಾನು ನೀವು ನಮ್ಮ ಜೀವಿತಗಳು ಕಷ್ಟಗಳು ಇಕ್ಕಟ್ಟು ಬಾಧೆ ಸಂಕಟಗಳಿಗೆ ಒಳಗಾಗದ ಹಾಗೆ, ನಮ್ಮ ಜೀವಿತಗಳು ದೇವ್ರ ಕೃಪೆನ ಚೆನ್ನಾಗಿರೋ ಹಾಗೆ ಯಾವ ರೀತಿಯಾಗೆಲ್ಲ ನಡೆಯಬೇಕು ಆ ರೀತಿಯಾಗೆಲ್ಲ ನಾವು ನಡೆಯುವಂಥವುಗಳಾಗಿ ಇರಬೇಕು. ನಮ್ಮ ಎಲ್ಲ ಪ್ರಯತ್ನ ಮೀರಿ ನಮಗೊಂದು ವೇಳೆ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಬಂತು ಅಂತಂತಂದ್ರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರಬಹುದು. ಆದರೆ ಆ ಸಮಯದಲ್ಲಿ ನಿನ್ನ ನಂಬಿಕೆಯನ್ನು ನಾವು ದೃಢವಾಗಿ ಹಿಡಿದುಕೊಳ್ಬೇಕು. ಆದರೆ ನಾವು ನಡಿಬೇಕಾದ ರೀತಿಯಲ್ಲಿ ನಡೀತೀರಾ, ಕಷ್ಟಗಳು ತಂದ್ಕೊಂಡು ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ಳಬಾರದು. ನಾವು ತಪ್ಪು ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದ ಇವತ್ತು ನಮ್ಮ ಕುರಿತಾಗ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ದೇವರು ಅಬ್ರಹಾಮನನ್ನ ಪರಿಶೋಧಿಸಿದನು, ನನ್ನನ್ನು ನಿಮ್ಮನ್ನು ಪರಿಶೋಧಿಸ್ತಾರೆ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಪರೀಕ್ಷಿಸುವಾಗ ನಾವು ನಂಬಿಕೆಯಲ್ಲಿ ಸೋತು ಹೋಗಬಾರದು, ನಾವು ಅವಿಶ್ವಾಸಿಗಳಾಗಿ ಬದಲಾಗಬಾರದು, ನಾವು ಗುಣಗುಟ್ಟುವಂಥವರುಗಳಾಗಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿಡುವಂಥವರುಗಳಾಗಿ ಇರಬಾರದು. ದೇವರು ಸಕಲ ಒಳ್ಳೆಯದನ್ನು ಮಾಡುವಾಗ ಅಲ್ಲೇಲೂಯ ದೇವರಿಗೆ ಸ್ತೋತ್ರ ಎಂಬನಾಗಿ ದೇವರನ್ನು ಕೊಂಡಾಡುತ್ತೇವೆ. ಆದರೆ ಅದೇ ಕರ್ತನ ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವೇನನ್ನು ಹೇಳುತ್ತೇವೆ? ನಮಗೆಲ್ಲವುಗಳಲ್ಲಿ ಅನುಕೂಲ ಮಾಡಿದ ಕರ್ತನನ್ನು ನಾವು ಹಾಡಿ ಮಹಿಮೆ ಪಡಿಸುತ್ತೇವೆ. ಆದರೆ ಆತನು ನಮಗೆ ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಬಾಧೆಗಳನ್ನು ಅನುಮತಿಸಿದರೆ ನಾವು ಏನನ್ನು ಹೇಳುತ್ತೇವೆ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ನೋಡೋಣ. ಕೇವಲ ಆತನು ನಮಗೆ ಒಳ್ಳೆಯದನ್ನು ಮಾಡುವಾಗ ಮಾತ್ರವಲ್ಲ, ಆತನಲ್ಲಿ ವಿಶ್ವಾಸವಿಟ್ಟು ನಾವು ಮಾಡಬೇಕಾದ ಸಕಲವನ್ನು ಮಾಡಿ ದೇವರ ಮುಂದುಗಡೆಯಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವர்களಾಗಿ ನಾವು ನಡೆಯುತ್ತಿರುವಾಗಲೂ ಸಹ ಒಂದು ವೇಳೆ ಆತನು ತನ್ನ ಚಿತ್ತಾನುಸಾರ ನಮ್ಮನ್ನು ಪರೀಕ್ಷಿಸಿ ನಮಗೆ ಇಕ್ಕಟ್ಟು ಬಿಕ್ಕಟ್ಟು ಬಾರೆ ಸಮಸ್ಯೆಗಳನ್ನು ಅನುಮತಿಸುವಾಗಲೂ ಸಹ ಕರ್ತನೆ ನೀನು ಒಳ್ಳೆಯವನು, ನೀನು ಮಾಡುವುದೆಲ್ಲ ಒಳ್ಳೆಯದಕ್ಕಾಗಿಯೇ, ನನ್ನ ಜೀವಿತದಲ್ಲಿ ಏನೋ ಒಂದು ಪರಿಸ್ಥಿತಿಯನ್ನು ನೀನು ಅನುಮತಿಸಿದ್ದಿ ದೇವರೇ, ಆದರೂ ಈ ಸ್ಥಿತಿಯಲ್ಲಿಯೂ ನೀನು ನನ್ನ ಜೊತೆ ಇರುವಿ, ನನ್ನನ್ನು ಬಲಪಡಿಸುವಿ, ನನ್ನನ್ನು ನಡೆಸುವಿ, ಇದೆಲ್ಲದರಿಂದ ನನ್ನನ್ನು ಹೊರಗೆ ತರುವಿ. ನೀನು ನನಗೆ ಅನುಮತಿಸಿರುವಂಥ ಈ ಪರೀಕ್ಷೆಯಲ್ಲಿ ನಾನು ಜಯಿಸಿ ಹೊರಬರುವಂತೆ ನನಗೆ ಸಹಾಯ ಮಾಡುವೆ. ನಿನಗೆ ಸ್ತೋತ್ರ ಅಂತ ನಾವು ಕರ್ತನನ್ನು ಮಹಿಮೆ ಪಡಿಸುವಂಥವர்களಾಗಿರಬೇಕು. ಆತನು ನಮ್ಮನ್ನು ಆಶೀರ್ವದಿಸುವಾತನು, ಬಲಪಡಿಸುವಾತನು, ಜೊತೆ ಇರುವಾತನು, ಕಾಯುವಾತನು, ನಡೆಸುವಾತನು ಎಲ್ಲವನ್ನ ದೇವರು ಮಾಡ್ತಾರೆ. ಅದೇ ಸಮಯದಲ್ಲಿ ಅವರು ನಮ್ಮನ್ನ ಪರೀಕ್ಷೆಯೂ ಸಹ ಮಾಡ್ತಾರೆ. ಅದು ನನಗೆ ನಿಮಗೆ ಜ್ಞಾಪಕ ಇರಬೇಕು. ದೇವರು ನಮ್ಮನ್ನು ಪರೀಕ್ಷಿಸುವಾಗ ನಮ್ಮ ಉತ್ತಮತ್ವವನ್ನು ದೇವರಲ್ಲಿ ಕಾದುಕೊಳ್ಳಬೇಕು. ಕರ್ತನ ಮೇಲಿನ ನಂಬಿಕೆಯನ್ನ, ಕರ್ತನ ಮೇಲಿನ ಪ್ರೀತಿಯನ್ನ, ಕರ್ತನ ಮೇಲಿನ ಭಯಭಕ್ತಿಯನ್ನ ನಾವು ಕಾದುಕೊಳ್ಳಬೇಕು. ನಾನು ದೇವರಲ್ಲಿ ನಂಬಿಕೆ ಇಟ್ಟು ಏನು ಪ್ರಯೋಜನ? ದೇವರಿಗೆ ನಾನು ಒಪ್ಪಿಸಿಕೊಟ್ಟು ಏನು ಪ್ರಯೋಜನ? ನಾನು ಸಭೆಗೆ ಹೋಗಿ ಏನು ಪ್ರಯೋಜನ? ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ದೇವರಲ್ಲಿ ನಂಬಿಕೆಯುಳ್ಳವನಾಗಿ ನನಗೆ ಯಾಕೆ ಕಷ್ಟ ಅಂತ ಹೇಳುವಂಥವರಾದರೆ ನಾವು ಪರೀಕ್ಷೆಯಲ್ಲಿ ತಪ್ಪಿ ಹೋದವರು. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂಥ ಈ ಮಧ್ಯಾಹ್ನದ ಆರಾಧನೆಯ ಸಮಯಕ್ಕಾಗಿ ಸ್ತೋತ್ರ. ಅಬ್ರಹಾಮನನ್ನು ನೀವು ಪರಿಶೋಧಿಸಿದ್ರಿ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನಾವು ಕಾಣುತ್ತೇವೆ ತಂದೆಯೇ. ಅದರಂತೆ ನಮ್ಮನ್ನು ಸಹ ನೀವು ಪರಿಶೋಧಿಸುವ ಕರ್ತನಾಗಿದ್ದೀರಿ. ಅದನ್ನು ತಂದೆಯೇ ನಮ್ಮ ಜೀವಿತದಲ್ಲಿ ನಾವು ಮರೆತು ಬಿಡಬಾರದು ತಂದೆ. ಎಷ್ಟೋ ಸಮಯ ನಾವು ನೆನೆಸಿಕೊಳ್ಳುತ್ತೇವೆ, ನೀವು ನಮ್ಮನ್ನು ಆಶೀರ್ವದಿಸುವಾತನು, ನಮ್ಮ ಅಗತ್ಯಗಳನ್ನು ಸಂಧಿಸುವಾತನು, ನಮ್ಮ ಜೊತೆ ಇರುವಾತನು, ನಡೆಸುವಾತನು, ಏನೆಲ್ಲ ನಮಗೆ ಮಾಡುವಾತನು ಎಂಬುದಾಗಿ. ಆದರೆ ಅದೇ ಕರ್ತನು ನಮ್ಮನ್ನು ಪರೀಕ್ಷೆ ಮಾಡುವಾತನು ಎಂಬುದನ್ನು ನಾವು ಮರೆತು ಹೋಗುತ್ತೇವೆ. ನೀವು ನಮ್ಮನ್ನು ಪರೀಕ್ಷೆ ಮಾಡುವಾಗ ಕೆಲ ಸಮಯ ನೀವು ನಮ್ಮ ಕೈ ಬಿಟ್ಟಿದ್ದೀರಿ ಎನ್ನುವ ರೀತಿಯಲ್ಲಿ ನಮಗೆ ಕಾಣಿಸುವಾಗ, ದೇವರೇ ನೀನು ಎಲ್ಲಿದ್ದೆ, ನೀನಿದೆಯಾ ಎಂಬುದಾಗಿ ನಿಮ್ಮನ್ನು ಪ್ರಶ್ನೆ ಮಾಡುತ್ತೇವೆ ತಂದೆಯೇ. ಆದರೆ ಆ ರೀತಿಯಾಗಿ ನಾವು ನಡೆಯುವಂಥವர்களಾಗಿ ಇರಬಾರದು. ನಿಮ್ಮ ಮೇಲಿನ ನಂಬಿಕೆಯಿಂದ ನಾವು ದೃಢವಾಗಿ ಜೀವಿಸುವಂಥವர்களಾಗಿರಬೇಕು ಕರ್ತನೆ.
ಎಷ್ಟೋ ಜನಗಳು ತಾವು ಪರೀಕ್ಷೆಗೆ ಒಳಗಾಗುವಾಗ ಸೋತು ಹೋಗುತ್ತಾರೆ, ಗುಣಗುಟ್ಟುತ್ತಾರೆ, ನಮಗೆ ವಿರುದ್ಧವಾಗಿ ಮಾತಾಡುತ್ತಾರೆ. ನಾವು ಅವರಂತೆ ಮಾಡಿದರೆ ನಮಗೂ ಅವರಿಗೆ ವ್ಯತ್ಯಾಸವೇನು? ಕರ್ತನೆ, ಆದರೆ ನೀವು ನಮ್ಮನ್ನು ಪರೀಕ್ಷೆ ಮಾಡುವಾಗಲೂ ಯೋಬನಂತೆ ನಾವು ನಡೆಯುವುದನ್ನು ಕಲಿಸಿರಿ. ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿಯೇ ಹೋಗುತ್ತೇನೆ. ಯೆಹೋವನು ಎಲ್ಲವನ್ನು ಕೊಟ್ಟನು, ಆತನ ಎಲ್ಲವನ್ನು ತೆಗೆದುಕೊಂಡನು. ಆತನಿಗೆ ಸ್ತೋತ್ರ. ಕರ್ತನೆ, ಆ ನಂಬಿಕೆಯನ್ನು ಅನುಸರಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ಒಂದು ವೇಳೆ ನಿಮ್ಮ ಪರೀಕ್ಷೆಗಳಲ್ಲಿ ನಾವು ಸೋತು ಹೋಗಿ ಗುಣಗುಟ್ಟಿದ್ದರೆ, ನಿಮಗೆ ವಿರುದ್ಧವಾಗಿ ಮಾತನಾಡಿದ್ದರೆ ನಮ್ಮನ್ನು ಕ್ಷಮಿಸಿ ಮನ್ನಿಸಿರಿ. ಆದರೆ ತಂದೆ, ಇನ್ನೂ ನೀವು ನಮಗೆ ಒಂದು ವೇಳೆ ಪರೀಕ್ಷೆಗಳನ್ನು ಅನುಮತಿಸುವಾಗ ಅದರಲ್ಲಿ ಸೋತು ಹೋಗದೆ ನಾವು ನಂಬಿಕೆಯಲ್ಲಿ ಗೆದ್ದು ಬರುವಂತೆ ಸಹಾಯ ಮಾಡಿರಿ. ಇವನ ನಂಬಿಕೆ ದೊಡ್ಡದು, ಈಕೆಯ ನಂಬಿಕೆ ದೊಡ್ಡದು ಎಂಬುದಾಗಿ ನೀವು ಹೇಳುವಂತೆ ನಾವು ನಡೆದುಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಒಂದು ದಿವಸ ತಂದೆ, ನಿಮ್ಮ ರಾಜ್ಯವನ್ನು ಪ್ರವೇಶಿಸಿ ನಿಮ್ಮ ಮುಂದೆಗಡೆ ನಿಂತುಕೊಂಡು ನನ್ನ ರಾಜ್ಯಕ್ಕೆ ಯೋಗ್ಯನು ಇಂಥವನೇ ಎಂಬುದಾಗಿ ನಿಮ್ಮಿಂದ ತಂದೆಯೇ ನಾವು ಕೇಳುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್.